ರಾತ್ರಿ 10:30. ಬಿಗ್ ಬಾಸ್ ಪ್ಯಾಲೇಸ್ಗೆ ಬಂದಿರುವ ಅತಿಥಿಗಳಿಗೆ ಸಿಬ್ಬಂದಿಯೆಲ್ಲ ಸೇರಿ ಮನರಂಜನಾ ಕಾರ್ಯಕ್ರಮ ನೀಡಲು ಸಜ್ಜಾಗಿದ್ದಾರೆ. ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ? ನಾನು ನಿಮ್ಮೆಲ್ಲರ ನೆಚ್ಚಿನ ದ ಕಾಂಟ್ರವರ್ಷಿಯಲ್ ಕ್ವೀನ್ ಆಫ್ ಬಿಗ್ ಬಾಸ್ ಸೀಸನ್ 12 ಅಶ್ವಿನಿ. ಯಾರಪ್ಪ ಚಿಕ್ಕ ಹುಡುಗ? ಸಾರಿ ಸರ್, ನೀವು ಸರಿ ಸರ್. ಹಾಗೆ ನನ್ನ ಜೊತೆಯಲ್ಲಿ ಇವತ್ತಿದ್ದಾರೆ ನನ್ನ ನೆಚ್ಚಿನ ಕುಚುಕು ಗೆಳೆಯ ಗಿಲ್ಲಿ. ನಿಜವಾಗ್ಲೂ ಈ ವಾರ ತುಂಬಾ ಇಂಟ್ರೆಸ್ಟಿಂಗ್ ಇರ್ತದೆ ಅನ್ಕೊಂಡೆ, ಇಷ್ಟೊಂದು ಇರಿಟೇಟಿಂಗ್ ಆಗಿ ಇರ್ತದೆ ಅಂತ ಅನ್ಕೊಂಡಿಲ್ಲ. ಯಾಕೆ ಅಂತ ಕೇಳಿ, ಇವ್ರು ಮಾಡಿ ಸೆಟಪ್ ಕೊಟ್ಟಿದ್ ಬಿಲ್ಡಪ್ ಎಲ್ಲ ನೋಡ್ಬಿಟ್ಟು ವಾವ್ ಅನ್ನೋ ತರ ಯಾರು ಬರ್ತಾರೆ ಅನ್ಕೊಂಡೆ, ಇವ್ರು ಬಂದ್ಮೇಲೆ ವ್ಯಾಥೋ ಅನ್ನೋ ತರ ಆಗ್ಬಿಡ್ತು. ಇನ್ನೊಂದು ಹೇಳ್ಬೇಕು ಅಂದ್ರೆ, ಇಲ್ಲ ಇವ್ರಿಗೆ ಹೆಂಗೆ ಗೊತ್ತಾ ಬಿಲ್ಡಪ್ ಕೊಟ್ಟದ್ದು, ಗ್ರೇ ಏರಿಯಾ ಮಂಜು ಅಂತ. ಇಲ್ಲಿ ನೋಡ್ರೆ ಮಲೇರಿಯಾ ಮಂಜು ತರ ಬಂದು ಕೂತವ್ರೆ. ಏನ್ ಮಾಡುದು? ಇನ್ನೊಬ್ರು ಟಾಸ್ಕ್ ಮಾಸ್ಟ್ರು ಏನ್ ಟಾಸ್ಕ್ ಮಾಸ್ಟ್ರು ಅನ್ಕೊಂಡ್ರು. ಇಲ್ಲಿ ನೋಡ್ರೆ ರಿಟೈರ್ಡ್ ಆಗಿರೋ ಹೆಡ್ ಮಾಸ್ಟರ್ ಕೂತವ್ರೆ. ಇನ್ನೊಬ್ರು ಯಾರು ರಜಾತಣ್ಣ ಖಳನಾಯಕ, ದೂರದಿಂದ ನೋಡ್ರೆ ಖಳನಾಯಕ ಕಂಡಂಗೆ ಕಾಣ್ತಾರೆ. ಹೇಳ್ಬೇಕು ಚೈತ್ರ ಉಸ್ತುವಾರಿ, ಪಾಪ್ಯುಲರ್ ಉಸ್ತುವಾರಿ, ನೋಡು ಕೂಡ ಸುಸ್ತುವಾರಿ ತರ ಕೂತಿದ್ರಲ್ರಿ. ಸ್ವಲ್ಪ ಎನರ್ಜಿ ಕೂತ್ಕೊಳ್ಳಿ. ಗೈಸ್, ನಾನೇನ್ ಅನ್ಕೊಂಡಿದ್ದೆ ಗೊತ್ತಾ, ಈ ಮನೇಲಿ 50 ಚಿಕನ್ ಮಟನ್ ಸಿಗ್ದೇನೆ, ಒಳ್ಳೊಳ್ಳೆ ಊಟ ಸಿಗ್ದೇನೆ ನಾವೇ ಬರ್ಗೆಟ್ಟಿರೋರು ಅಂತ ಅನ್ಕೊಂಡಿದ್ದೆ. ಬಟ್ ನಾನ್ ಮುಂದೆ ಕೇಳಲ್ಲ, ಸತ್ಯವಲ್ಲ ಮುಂದೆ ಕೇಳಲ್ಲ. ಇಲ್ಲೇ ಆ ಮಂಜಣ್ಣ ಬರ್ತಾರೆ ನೋಡು, ನನ್ನ ಹತ್ರ ಇದೆಲ್ಲ ಇಟ್ಕೋಬೇಡ, ನಾನ್ ಸರಿ ಇಲ್ಲ, ನನ್ನ ಹತ್ರ ಇದೆಲ್ಲ ಇಟ್ಕೊ. ಏನ್ ಬೆಳಗ್ಗೆ ಅರ್ಜೆಂಟ್ ಆಗಿತ್ತಾ? ನನ್ನ ಹತ್ರ ಇದೆಲ್ಲ ಇಟ್ಕೋಬೇಡ. ಬಾಯಿಗೆ ಹಾಕಿದ್ದು ಉಗಿದ್ಬಿಟ್ಟಾರೆ ಮಾತಾಡೋಣ. ನಾನು ನಿನ್ ತಂಡಕ್ಕೆ ಬರಲ್ಲ, ನೀನು ನನ್ನ ತಂಡಕ್ಕೆ ಬರಬೇಡ ಅಷ್ಟೇ. ಬಂದಾಗಿಂದೇನು ಆ ಕ್ಯಾಪ್ಟನ್ ರೂಮ್ ಹಿಡ್ಕೊಂಡು ಕೂತವ್ರು. ನೀವೇನ್ ಕ್ಯಾಪ್ಟನ್ ಆಗಿರ್ಲಿಲ್ವಾ? ಇಲ್ಲ ಕ್ಯಾಪ್ಟನ್, ನಿಮ್ ಸೀಸನ್ ಅಲ್ಲಿ ಕ್ಯಾಪ್ಟನ್ ರೂಮೇ ನೋಡಿಲ್ವಾ? ಅಲ್ಲಿ ರೂಮ್ ಕೊಟ್ಟವ್ರೆ, ಹಳದಿ ಕಲರ್ ರೂಮ್. ಅಲ್ಲಿ ನೆಮ್ಮದಿಗೆ ಇರಿದು ಬಿಟ್ಬಿಟ್ಟು ಕ್ಯಾಪ್ಟನ್ ರೂಮ್ ಬೇಕು ಅಂತ ಹೋಯ್ತೀರಿ. ಇಲ್ಲ ಕ್ಯಾಪ್ಟನ್ಸಿ ಸಿಕ್ಕು ನೀವು ಸರಿಯಾಗಿ ಯೂಸ್ ಮಾಡ್ಕೊಳಕ್ ಬರ್ಲಿಲ್ವಾ? ಹೇಳ್ಬೇಕು ಅನ್ನಿಸ್ತು. ಚೈತ್ರ ಬೈಲಿ ಸ್ವಲ್ಪ ಹತ್ರ, ನಿನಗೆ ಯಾಕೆ ಇಷ್ಟು ಆತ್ರ ಅನ್ಕೊಂಡಿದ್ಯಾ? ಇದೇನು ಧರ್ಮ ಛೇತ್ರ, ಹಿಂಗೆ ತಿಂತಿದ್ರೆ ಆಗೋಯ್ತೀಯ ಗಾತ್ರ. ಹೇಳ್ಬೇಕು ಅನ್ನಿಸ್ತು. ರಜತ ಕೊಡ್ತಾ ಇರ್ತೀನಿ, ತುಂಬಾ ಇದೆ. ಸತ ನಮ್ಮ ರಾಜತ್ತ, ನಿನಗಿದು ಬೇಕಿತ್ತ? ಸತ ನಮ್ಮ ರಾಜತ್ತ, ನನ್ ಕೈಗೆ ಸಿಗಬೇಕಿತ್ತ? ನಾನು ಮೋಕ್ಷಿತ ಬಗ್ಗೆ ಏನು ಮಾತಾಡಲ್ಲ, ಪಾಪ ಅವ್ರಿಗೆ ಕನ್ಫ್ಯೂಸ್ ಆಗ್ಬಿಟ್ಟೈತೆ. ನಾನು ಇಲ್ಲಿ ಕಂಟೆಸ್ಟೆಂಟಾ, ಇಲ್ಲ ವೈಲ್ಡ್ ಕಾರ್ಡ್ ಎಂಟ್ರಿಲಿ ಬಂದಿರೋರ, ಇಲ್ಲ ಗೆಸ್ಟಾ? ಅವ್ರು ಮತ್ತೆ ಮಾತಾಡಕ್ಕೂ ಭಯ ಬೀಳ್ತಾರೆ, ಆರ್ಡರ್ ಮಾಡಕ್ಕೂ ಭಯ ಬೀಳ್ತಾರೆ, ನಮ್ಮನ್ನ ನೋಡ್ರೆ ಭಯ ಬೀಳ್ತಾರೆ. ನಾವು ಸೀಸನ್ 12 ಅವರು ರಗಡೆ, ಫಸ್ಟು ಒಳ್ಳೆ ಹುಡುಗಿರ್ಗೆ ಹಿಂಸೆ ಕೊಡೋಷ್ಟು ರಗಡ್ ಅಲ್ಲ ನಾವು. ಇಲ್ಲೇ ನಿಮ್ಮ ಟೈಮಲ್ಲಿ ಸೀಸನ್ ನಂಬರ್ 1 ಇತ್ತು, ನಮ್ಮ ಟೈಮಲ್ಲಿ ಚಾನೆಲ್ ನಂಬರ್ 1 ಯಾಕಾದ್ರೂ ಇಲ್ಲಿಗೆ ಬಂದೆ, ಯಾರ ಕಾಯಿದ್ರು ಇವ್ರ ಕೈಗೆ ಸಿಕ್ಕ ತನಕ ಪ್ರತಿ ಕ್ಷಣ ಪ್ರತಿ ದಿನ ಇಲ್ಲಿರೋವರೆಗೂ ನಾವು ಅನ್ಭೋಗ್ತಾನೆ ಇರ್ಬಾರ್ದು. ಕಣ್ಣಲ್ಲಿ ಪೆರ್ಲಿಟ್ಟು ಆಟ ಆಡಿಸ್ತಾ ಇರ್ತೀವಿ. ನಾನ್ ಸೀನಿಯರು, ನೀನ್ ಜೂನಿಯರು, ನಾನು ಪಂಟ್ರು ಪೈಟ್ರು ಅಂತ ನಮ್ಗೆ ಅಡ್ಡ ಬರ್ಬೇಡಿ. ಏಜು ಸೈಜು ನೋಡುದಿಲ್ಲ, ಸೀಜ್ ಮಾಡಿ ಸೀಲ್ ಹೊಡೆದು ಬಿಡ್ತೀವಿ. ಬರ್ತೀನಿ ತಿರ್ಗಾ ಬರ್ತೀನಿ ಮಂಜಣ್ಣ, ನಿನ್ನದ್ರಕ್ಕೆ ಬರ್ತೀನಿ. ನಮ್ ಚಿಕ್ಕಪ್ಪಂದು ಸ್ಟೋರಿ ಹೇಳ್ತೀನಿ ಸರ್. ನಮ್ ಚಿಕ್ಕಪ್ಪ ಅಂದ, ಮಗ ಮನೆಗೆ ನೆಂಟರು ಬರ್ತಾರ 5 ಜನ, ಚೆನ್ನಾಗಿ ನೋಡ್ಕ ನೀನೇ ವಿಚಾರಿಸ್ಕೋಬೇಕು ಅಂದ. ಸರಿ ಆಯ್ತು ಚಿಕ್ಕಪ್ಪ ಅಂತ ನಾನು ಒಪ್ಕೊಂಡೆ. 5 ಜನ ನೆಂಟರು ಬಂದ್ರು. ಬತ್ತ ಸುಮ್ಮನೆ ಬಂದ್ರ, ಇಷ್ಟಿಷ್ಟಪ್ಪ ಬ್ಯಾಗ್ ತಗ ಬಂದ್ರು. ನೆಂಟರು ಬಂದ್ರು, ಕೇಳಿದ್ನೆಲ್ಲ ಕೊಟ್ಟು ತಿಂದ್ರು. ತಿಂದ ಮೇಲೂ ದೌಲತ್ತು.
ಹಂಗೆ ಹಿಂಗೆ ಅಂತ ತಿಂದ ಮೇಲೂ ದೌಲತ್ತು. ಅಲ್ಲ ನನಗೆ ಅನ್ನಿಸ್ತು ತಿಂದಾಕು ಅವ್ರಿಗೆ ಇಷ್ಟ ಇರ್ಬೇಕಾದ್ರೆ ತಂದಾಕ ಅವರು ನಾವು ನಮಗೆ ಇಷ್ಟ ಇರಬೇಡ. ಇಷ್ಟೇ ರೋಸ್ಟ್ ಮುಗೀತ್. ಅಲ್ಲ ತಂದು ಹಾಕವ್ರು ಟೇಬಲ್ಗೆ ಸರ್. ತಪ್ಪ ಸರ್ ಇಷ್ಟ ಹೇಳ್ಬೇಕು ಅನ್ನಿಸ್ತು, ಹೇಳ್ದೆ. ಯಾವ್ದು ಬೇಕು ತಗೊಳ್ಳಿ, ಯಾವ್ದು ಬೇಕು ಬಿಟ್ಟಾಕಿ. ರಾತ್ರಿ 10:45. ರಾತ್ರಿ 10:50. ನಮ್ಮ ಪುರುಷ ಸಿಬ್ಬಂದಿಗಳನ್ನ ಈಗ ವೇದಿಕೆ ಮೇಲೆ ಆಹ್ವಾನವನ್ನ ಕೋರ್ತಾ ಇದ್ದೀನಿ ಫಾರ್ ದ ಪ್ರಾಪರ್ಟಿ ಡಾನ್ಸ್. ಪುಟ್ ಯುವರ್ ಹ್ಯಾಂಡ್ಸ್ ಟುಗೆದರ್ ಅಂಡ್ ವೆಲ್ಕಮ್.
ನೈಟ್ ಸುರಾಜ್, ಗುಡ್ ನೈಟ್. ರಾತ್ರಿ 11:10. ಜಡ್ಜಸ್ ಆಗೇ ಇಲ್ಲ. ಒಳ್ಳೆ ಕಂಟೆಸ್ಟೆಂಟ್ ತರ ಎದ್ದು ಕುಣಿತವ್ರೆ. ಅವರು ಕಮೆಂಟ್ ಕೊಡೋದು ನಿಲ್ಸ್ಬಿಟ್ಟವ್ರೆ. ಡ್ಯಾನ್ಸ್ ನೋಡ್ತಾ ಇಲ್ಲ, ಬಿದ್ದು ಡ್ಯಾನ್ಸ್ ಮಾಡ್ತವ್ರೆ. ಹೇಳ್ಬೇಕು ಅನ್ನಿಸ್ತು, ಹೇಳ್ದೆ. ನಾನು ಸತ್ಯವಾಗ್ಲೂ ಅವರು ಸತ್ಯವಾಗ್ಲೂ ಇಲ್ಲಿ ಕಂಟೆಸ್ಟೆಂಟ್ಗಳೇ ನಮ್ಮವ್ರೆ ಸೀಸನ್ ಫೆಲ್ ಅವ್ರೆ, ಅವರು ಸತ್ಯವಾಗ್ಲೂ ಇಲ್ಲಿಗೆ ಬಂದು ನಮ್ಗೆ ಬೂಸ್ಟ್ ಆಯ್ತಾರೆ ಅನ್ಕೊಂಡೆ. ಆಚೆ ಹೋಗಿ ಟೆಸ್ಟ್ ಮಾಡಿಸ್ಕೋಬೇಕು, ಆ ರೇಂಜ್ ಡಿಪ್ರೆಷನ್ಗೆ ಹೋಗ್ಬಿಟ್ಟವ್ರೆ. ಸತ್ಯವಾಗ್ಲೂ ನಮ್ ಕೈಗೆ ಸಿಗಾಕ ವಿಲವಿಲ ಅಂತ ಒದ್ದಾಡ್ತವ್ರೆ. ಸೂಪರ್ ಸೂಪರ್. ಅಲ್ಲ ಏನ್ ಮಾತಾಡ್ಬೇಕು ಅಂತ ಮಾತಾಡ್ತಾ ಇದ್ಯಾ ಗಿಲ್ಲಿ ನೀನು? ಅಲ್ಲ ಮಾತಾಡ್ಬೇಕು ಅಂತ ಒಳ್ಳೆ ಮೂಮೆಂಟ್ ಯಾಕೆ ಕಾಲ್ ಮಾಡ್ತಾ ಇದ್ಯಾ? ಅಲ್ಲ ರೋಸ್ಟ್ ಒಂದೇ ಸತಿ ಮಾಡ್ಬೇಕಾಗಿದ್ದು, ಒಂದೇ ಸತಿ ಬುಕ್ ಓದಿ ಹೋಗಿ ಒಳ್ಳೆ ಮೂಮೆಂಟ್ ಯಾಕೆ ಕಾಲ್ ಮಾಡ್ತಾ ಇದ್ಯಾ? ನಾನು ಮಾತಾಡ್ಬೇಕು, ಸೈಡ್ ಬಂದ ನಿಮಿಷ ಇಲ್ಲಿ ಬೈ ಕಡೆ ಬಾಣ. ಕೆಲವೊಂದು ಮಾತುಗಳು ಬಿಟ್ಟು ನೀನು ನಗ್ಸ್ತಾ ನೀನು ನಮ್ಗೆ ಗೊತ್ತಿಲ್ಲ ರೋಸ್ಟ್ ಮಾಡು, ಅದ್ರಲ್ಲಿಲ್ಲ. ನಿಮ್ಗೆ ಮಲೇರಿಯಾ ಬರುತ್ತೆ, ನೀನು ಆಚೆ ಹೋದ್ಮೇಲೆ ಇದು ಬರುತ್ತೆ, ಇಂಜೆಕ್ಷನ್ ಹಾಕ್ಸ್ಕೋಬೇಕು, ನಿಮ್ಗೆ ಇದು ಆಮೇಲೆ ನಾವು ತಂದಾಕ್ತೀವಿ, ನೀನು ತಿನ್ನು, ಇವಲ್ಲ. ಇದು ಬಿಗ್ ಬಾಸ್ ಅಭಿಷೇಕ್. ಪತ್ರದಲ್ಲಿ ನಿರೂಪಕರು ಏನ್ ಮಾಡಬೇಕು ಅಂತ ಬರೆದಿದೆಯಲ್ಲ, ಅದನ್ನ ಜೋರಾಗಿ ಎಲ್ಲರಿಗೂ ಕೇಳಿಸುವ ಹಾಗೆ ಸ್ಪಷ್ಟವಾಗಿ ಓದಿ. ಗಿಲ್ಲಿ ಹಾಗೂ ಅಶ್ವಿನಿ ಈ ಕಾರ್ಯಕ್ರಮದ ನಿರೂಪಣೆಯ ಜೊತೆಗೆ ಅತಿಥಿಗಳನ್ನು ಹಾಗೂ ಸಿಬ್ಬಂದಿಗಳನ್ನು ಸಭ್ಯತೆಯ ಚೌಕಟ್ಟು ಮೀರದಂತೆ ತಮ್ಮ ಮಾತಿನ ಮೂಲಕ ರೋಸ್ಟ್ ಮಾಡಬೇಕು. ಮಲೇರಿಯಾ ಸಭ್ಯತೆನಾ? ಬಿಬಿ ಪ್ಯಾಲೇಸ್ನ ವ್ಯವಸ್ಥಾಪಕರಾಗಿ
ನಡೆಯುತ್ತಿರುವ ಕಾರ್ಯಕ್ರಮದಲ್ಲಿ ಈವರೆಗೂ ನಡೆದಂಥ ರೋಸ್ಟ್ ಸಭ್ಯತೆಯ ಚೌಕಟ್ಟಿನಲ್ಲಿ ಇತ್ತೋ ಇಲ್ಲವೋ ಅನ್ನೋದು ಈಗ ನೀವು ತಿಳಿಸಿ. ಇಲ್ಲ ಬಿಗ್ ಬಾಸ್, ಅದು ಆಗದೆ ತಡಿಬೇಕಾಗಿತ್ತು ಬಿಗ್ ಬಾಸ್. ನಾನು ಅಭಿಷೇಕ್, ಎಸ್ ಬಿಗ್ ಬಾಸ್. ವ್ಯವಸ್ಥಾಪಕರ ಜವಾಬ್ದಾರಿಯನ್ನು ನಿಮಗೆ ಬಿಗ್ ಬಾಸ್ ನೆನಪಿಸಬೇಕಾಯಿತು. ಇನ್ನು ಮುಂದೆ ಹೀಗೆ ನಡೆದರೆ ಆಗಲೂ ಕೂಡ ಬಿಗ್ ಬಾಸ್ ನೆನಪಿಸಬೇಕೆ ಅಥವಾ ನಿಮ್ಮ ಜವಾಬ್ದಾರಿಗಳನ್ನು ನೀವು ಸರಿಯಾಗಿ ನಿಭಾಯಿಸ್ತೀರೇ? ಸರಿಯಾಗಿ ನಿಭಾಯಿಸ್ತೀನಿ ಬಿಗ್ ಬಾಸ್. ಬಿಗ್ ಬಾಸ್ ಪ್ಯಾಲೇಸ್ನ ಸಿಬ್ಬಂದಿಗಳೇ ಹಾಗೂ ವ್ಯವಸ್ಥಾಪಕರಾದ ಅಭಿಷೇಕ್, ನಮ್ಮ ನಾಡಿನ ಒಂದು ವಾಡಿಕೆ ಇದೆ, ಅತಿಥಿ ದೇವೋ ಭವ. ಅದನ್ನು ಮನದಲ್ಲಿ ನೆನೆದು ಕಾರ್ಯಕ್ರಮವನ್ನು ಮುಂದುವರಿಸಿ. ಎಸ್ ಬಿಗ್ ಬಾಸ್. ಮುಂದಕ್ಕೆ ಹೋಗೋಣ. ಈಗ ಎಕ್ಸ್ಟ್ರೀಮ್ಲಿ ಸಾರಿ. ನನ್ನ ಹೃದಯಪೂರ್ವಕ ಕ್ಷಮೆ ಇರಲಿ ಬಿಗ್ ಬಾಸ್. 10 ನಿಮಿಷ ಬಿಡ್ಕೊಂಡು ಇದನ್ನೇ ಮಾಡ್ತೀಯ, ಕ್ಷಮೆ ಕೇಳ್ಬೇಡ ನೀನು, ಮಾಡು. ಸತ್ಯವನ್ನ ಮಾಡ ಸತ್ಯವನ್ನ ಸ್ಟಾರ್ಟ್ ಮಾಡು. ರಾತ್ರಿ 11:20. ಬಿಬಿ ಪ್ಯಾಲೇಸ್ಗೆ ಬಂದಿರುವ ನಮ್ಮ ಹೊಸ ವಧುವರ ಹಾಗೂ ಅವರ ರಗೆಡ್ ಫ್ರೆಂಡ್ಸ್ಗೆ ಬಿಬಿ ಪ್ಯಾಲೇಸ್ ವೆಲ್ಕಮ್. ಈಗ ನಿಮಗೆ ರೋಸ್ಟ್ ಮಾಡಿರೋರ್ಗೆ ಸರಿಯಾದ ಉತ್ತರ ಕೊಡುವಂತ ಸಮಯ. ರೈಟ್, ತಿನ್ಸೋಕೆ ಬರಬೇಡಿ ಇವ್ರಿಗೆ ಬನ್ನು. ಇವರು ಫುಲ್ಲಿ ಲೋಡೆಡ್ ಮಿಷಿನ್ ಗನ್ನು. ಇವ್ರದೇ ಹೆಸರು ಇಡೀ ಊರಲ್ಲಿ. ಕತೆ ಕೇಳ್ಕೊಂಡು ಕೂರಕ್ಕೆ ಇವರಲ್ಲ ಇಲ್ಲಿ ಮಕ್ಕಳು. ರಾತ್ರಿ 11:30. ಇದಾಗಿತ್ತು ನಮ್ಮ ಬಿಗ್ ಬಾಸ್ ಪ್ಯಾಲೇಸ್ನ ನಮ್ಮ ಕೆಲಸಗಾರರು ಸಿಬ್ಬಂದಿ ವರ್ಗದವರ ಮನರಂಜನಾ ಕಾರ್ಯಕ್ರಮ. ಜಡ್ಜಸ್ಸು ತುಂಬ ಎಂಜಾಯ್ ಮಾಡಿದ್ರು ಅಂತ ನಾನು ಭಾವಿಸ್ತೀನಿ. ನಮ್ಮ ಗೆಸ್ಟ್ಗಳು ತುಂಬ ಎಂಜಾಯ್ ಮಾಡಿ ನಮ್ಮ ಜೊತೆ ತುಂಬ ಡ್ಯಾನ್ಸ್ ಮಾಡಿ ತುಂಬ ಲವಲವಿಕೆಯಿಂದ ನಮ್ಮ ಜೊತೆ ಬೆರೆತರು. ನಾವೇನೇ ತಮಾಷೆ ಕಾಲು ಹೇಳಿದ್ರು ಅದನ್ನೆಲ್ಲ ಸ್ವೀಕಾರ ಮಾಡಿದ್ರು. ಅದು ಅವ್ರ ದೊಡ್ಡ ಗುಣ ಅಂತ ಹೇಳ್ಬೋದು. ಸಖತ್ ಖುಷಿ ಆಯಿತು. ನಿಮ್ಮ ಪ್ರೋತ್ಸಾಹ ಪ್ರೀತಿ ಎಲ್ಲ ಹೀಗೆ ಇರಲಿ. ಥ್ಯಾಂಕ್ ಯು, ಧನ್ಯವಾದಗಳು. ಈ ಕಾರ್ಯಕ್ರಮ ನಿಮ್ಮೆಲ್ರಿಗೂ ಎಷ್ಟು ಇಷ್ಟ ಆಯಿತು ಅಂತ ನಿಮ್ಮ ಮಾತುಗಳನ್ನು ಕೇಳುವಂಥ ಸಮಯ. ವೇದಿಕೆ ನಿಮ್ಮದು. ಬನ್ನಿ ಸರ್, ಬನ್ನಿ ಮೇಡಮ್, ಬನ್ನಿ ಸರ್. ತುಂಬಾ ಖುಷಿ ಆಯಿತು. ಈ ಸೀಸನಲ್ಲಿ ನನ್ನ ಒಂದು ಬ್ಯಾಚುಲರ್ ಪಾರ್ಟಿಗೆ ನನಗೆ ಈ ಒಂದು ಅವಕಾಶ ಮಾಡಿಕೊಟ್ಟಿರೋದು ನನ್ನ ಲೈಫಲ್ಲೇ ಯಾವತ್ತೂ ಮರೆಯೋಕ್ಕಾಗಲ್ಲ. ಯಾಕಂದರೆ ಲಾಸ್ಟ್ ಸೀಸನಲ್ಲಿ ನನ್ನ ಹುಟ್ಟುಹಬ್ಬ ಆಯ್ತು ಇಲ್ಲಿ. ಅದಕ್ಕೆ ನಾನು ಎಷ್ಟು ಕೃತಜ್ಞತೆ ಹೇಳಬೇಕು ಅನ್ನೋದು ಗೊತ್ತಿಲ್ಲ ಬಿಗ್ ಬಾಸ್ಗೆ ಮತ್ತು ಕಲರ್ಸ್ ಕನ್ನಡದವ್ರಿಗೆ. ಅದೇ ರೀತಿ ನೀವು ಪ್ರತಿಯೊಬ್ಬರೂ ಈ ಒಂದು ಅತಿಥಿಗಳಿಗೆ ನೀವೇನು ಮನೋರಂಜನೆ ಕಾರ್ಯಕ್ರಮ ಕೊಟ್ಟರು ಪ್ರತಿಯೊಬ್ಬರೂ ಅಷ್ಟೇ ತುಂಬಾ ಚೆನ್ನಾಗಿ ನಮಗೆ ಮನೋರಂಜನೆ ಕೊಟ್ಟಿದ್ದೀರಾ. ಆಡಿರೋದಿರ್ಬೋದು, ಪ್ರಾಪರ್ಟಿ ಡ್ಯಾನ್ಸ್ ಮಾಡಿರೋದಿರ್ಬೋದು, ನೀವು ಹೆಣ್ಮಕ್ಳು ಚಂದ ಗ್ರೂಪ್ ಡ್ಯಾನ್ಸ್ ಮಾಡಿರೋದಿರ್ಬೋದು, ನಿಮ್ಮಿಬ್ಬರದು ನಿರೂಪಣೆ ಇರ್ಬೋದು, ಅದು ಸಣ್ಣ ಪುಟ್ಟದ್ದು ಇರ್ಬೋದು, ಅದನ್ನು ತಿದ್ಕೊಂಡು ಮಾಡೋದು ಅವೆಲ್ಲನೂ ಅದು ಸರ್ವೇ ಸಾಮಾನ್ಯ. ನಿಮ್ಮ ಹುಡುಗಿ ಬಗ್ಗೆ ಹೇಳ್ಬೇಕು ಲಾಸ್ಟಿಗೆ. ಹೌದು. ಹಾಗಾಗಿ ನಮ್ಮ ಸಂಧ್ಯಾ ಅಂತ, ಸಾಯಿ ಸಂಧ್ಯಾ ಅಂತ, ಲವ್ ಕಮ್ ಅರೇಂಜ್. ಥ್ಯಾಂಕ್ ಯು, ಲವ್ ಯು ಸಾಯಿ ಸಂಧ್ಯಾ. ಅಷ್ಟೇ. ಅಣ್ಣ ಇವಾಗೂ ಎಂತ ಮಾಡಿದೆ ಆಯ್ತು. ಅಲ್ಲ, ಎಲ್ಲರೂ ಅಣ್ಣ ಅಣ್ಣ ಅಂತಂದು ಒಬ್ಬಳು ಮಾತ್ರ ಮಂಜು ಅಂತ ಕರೆದಾಗ ಎಷ್ಟು ಸಂತೋಷ ಆಗ್ತದೆ. ಅದು ನೆನೆಸ್ಕೊಂಡಿದ್ದು, ಅದೆಲ್ಲ ನೆನಪಾಯಿತು ಅಂತ. ಬಟ್ ತುಂಬ ಚೆನ್ನಾಗಿ ಮಾಡಿದ್ರಿ. ಗಿಲ್ಲಿ, ಲವ್ ಯು. ಅರ್ಥ ಆಯ್ತಲ್ಲ? ಲವ್ ಯು. ಪರ್ಫಾರ್ಮೆನ್ಸ್ ವೈಸ್ ಬಂದಾಗ ಯು ಆರ್ ವೆರಿ ಕ್ಯೂಟ್. ಆಮೇಲೆ ಅಯ್ಯಪ್ಪ ಪಾಪಾ ಈ ಡ್ಯಾನ್ಸ್ಗೆ ಪ್ರಾಪರ್ಟಿ ಯೂಸ್ ಮಾಡು ಅಂದ್ರೆ ಮೋಕ್ಷತನ್ನೇ ಯೂಸ್ ಮಾಡ್ಕೊಂಡು ಡ್ಯಾನ್ಸ್ ಮಾಡಿ. ಆಮೇಲೆ ಗಿಲ್ಲಿ ನಿರೂಪಣೆ ಅದ್ಭುತವಾಗಿತ್ತಪ್ಪ. ಇನ್ನೊಂದು ಪಾಯಿಂಟ್ ಎಲ್ಲ ಆ್ಯಡ್ ಮಾಡಬೇಕು ಅಂದಾಗ, ನಾವು ಇಲ್ಲಿ ಮುಂಚೆ ಬಂದು ಹೋಗಿದ್ದೀವಿ. ನಮ್ಮ ಮನೆಗೆ ಯಾರೇ ಗೆಸ್ಟ್ ಬಂದ್ರೂ ನಾವು ಎದೆ ಮುಟ್ಕೊಂಡು ಹೇಳ್ತೀವಿ, ಅವ್ರನ್ನ ಅದ್ಭುತವಾಗಿ ಟ್ರೀಟ್ ಮಾಡಿದ್ದೀವಿ. ನಾವು ಗೆಸ್ಟ್ಗಳು ಮಾತಾಡುವಾಗ ನಾವು ಮೊದಲು ಮಾತಾಡ್ತಾನೆ ಇರಲಿಲ್ಲ. ಅವ್ರಿಗೆ ಮಾತಾಡೋಕ್ಕೆ ಟೈಮ್ ಕೊಟ್ಟು, ಅವ್ರಿಗೆ ನೆಮ್ಮದಿ ಕೊಟ್ಟು, ಖುಷಿ ಕೊಟ್ಟು ಮನೆಯಿಂದ ಆಚೆ ಕಳಿಸಿದ್ದೀವಿ. ಇದನ್ನು ನಾವು ಎದೆ ತೊಡೆ ಹೊಡ್ಕೊಂಡು ಹೇಳ್ತೀವಿ. ಇಲ್ಲಿರೋರ ಬಗ್ಗೆ ಹೇಳಬೇಕು ಅಂತಂದರೆ, ನೀವೆಲ್ಲ ಅಲ್ಲಿ ಕೂತು ನಾವು ಇಲ್ಲಿ ನಿಂತಿದ್ದೀವಿ ಅಂತಂದರೆ ದೇರ್ ಇಸ್ ಅ ಡಿಫ್ರೆನ್ಸ್. ಸೊ ಆ ಡಿಫ್ರೆನ್ಸ್ನ ನಾವು ಅರ್ಥ ಮಾಡ್ಕೊಂಬಿಟ್ರೆ ಯಾರ್ಯಾರಿಗೂ ಈಗೋನೇ ಆಗಲ್ಲ. ನಾವು ಇಲ್ಲಿ ಯಾರಿಗೂ ಪರ್ಸ್ನಲಾಗಿ ಬಂದಿಲ್ಲ. ಅಂದರೆ ಈಗ 5 ನಿಮಿಷಕ್ಕೆ ನಿಂತ್ಕೊಂಡ್ವಿ ಅಂತಂದರೆ ಎಲ್ಲರದು 5 ನಿಮಿಷಕ್ಕೆ ತೆಗಿತೀವಿ. ಬೇಡ, ಅದು ಮಾಡುವಣ್ಣ. ಒಳ್ಳೆಯವನು ಅನ್ನೋ ಪದಕ್ಕೆ ನೀನೇ ಅರ್ಥ ಬಿಡು. ಆ್ಯಂಡ್ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರಿ. ಆ್ಯಂಡ್ ಸೂರಜ್ ಬ್ರೋ,
ಬರಬೇಕಿನ್ನು ಲಾಸ್ಟ್ ಬಂದಿದ್ದಲ್ಲ, ಸ್ಟಾರ್ಟಿಂಗಿಂದನೇ ಬರಬೇಕು. ಅಣ್ಣ ಲೇ ರನ್ನರ್ ಅಪ್ಪ ಬೇಡ, ಚೆನ್ನಾಗಿರಲ್ಲ. ನಾವು ಜಡ್ಜ್ ಮಾಡಕ್ಕೆ ಬಂದಿದ್ದೀವಿ ಅಷ್ಟೇ, ನೋಡಕ್ಕೆ ಬಂದಿದ್ದೀವಿ ಅಷ್ಟೇ, ಇನ್ನೇನು ಇಲ್ಲ. ನನಗೂ ನಿಮಗೂ ಏನೂ ಇಲ್ಲ. ಆ್ಯಂಡ್ ಧನುಷ್ ತುಂಬ ಚೆನ್ನಾಗಿ ಆಡಿದ್ರಿ, ವೆರಿ ನೈಸ್. ಆ್ಯಂಡ್ ಆಲ್ ದಿ ಗರ್ಲ್ಸ್ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರಿ, ವೆರಿ ನೈಸ್. ಥ್ಯಾಂಕ್ ಯು. ರಕ್ಷಿತಾ ಸ್ವೀಟ್ ಹಾರ್ಟ್, ನಿಜವಾಗ್ಲೂ ತುಂಬ ಖುಷಿಯಾಗುತ್ತೆ ಅವ್ರು ಮಾತಾಡೋದು, ಅವ್ರ ಕನ್ನಡ, ಅವ್ರ ಬಾಯಲ್ಲಿ ಕನ್ನಡ ಕೇಳೋದೇ ಚಂದ. ಧ್ರುವಂತ್ ಅವರೇ, ನೀವು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರಿ. ಪ್ರಾಪರ್ಟಿನ ಯೂಸ್ ಮಾಡಿ ಅಂದರೆ ನನ್ನೇ ಎತ್ಬಿಟ್ರಲ್ಲ ಸರ್ ನೀವು. ಸೊ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರಿ ಸರ್. ಗಿಲ್ಲಿ ಅವರೇ, ಟಾಸ್ಕ್ ಏನು ಕೊಟ್ಟಿದ್ದಾರೆ ಅನ್ನೋದನ್ನು ಅರ್ಥ ಮಾಡ್ಕೊಂಡು ಅದ್ರ ತಕ್ಕಾಗಿ ಹೋಯ್ತು ಅಂತಂದರೆ ತಮಾಷೆ ಚಂದ ಎಲ್ಲ ಟೈಮಲ್ಲೂ ಅಲ್ಲ, ಕೆಲವು ಎಲ್ಲೆಲ್ಲಿ ಆ ತಮಾಷೆ ಮಾಡಿದ್ರೆ ಅದು ಚಂದ ಇರುತ್ತಷ್ಟೇ. ಎಲ್ಲ ಟೈಮಲ್ಲೂ ಎಲ್ಲರ ಮನಸ್ಸಿಗೂ ಅದು ನಿಮಗೆ ಖುಷಿ ಆಗ್ಬೋದು, ಬಟ್ ಎಲ್ರಿಗೂ ಅದು ಆ ರೀತಿ ಖುಷಿ ಆಗಲ್ಲ. ನಮ್ಮನ್ನು ಇಷ್ಟು ಚೆನ್ನಾಗಿ ಇಷ್ಟು ಬ್ರೈಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು. ಒಂದು ಈ ಟಾಸ್ಕ್ ತುಂಬ ಅದ್ಭುತವಾಗಿರೋ ಟಾಸ್ಕು, ನಾವೆಲ್ಲ ತುಂಬ ಅಂದರೆ ತುಂಬ ಎಂಜಾಯ್ ಮಾಡಿರೋವಂಥ ಟಾಸ್ಕು. ಈ ಟಾಸ್ಕಲ್ಲಿ ಒಂದು ಮೂಲ ಮಂತ್ರ ಇದೆ, ಏನು ಅಂತ ಕೇಳಿದ್ರೆ ಗೆಸ್ಟ್ ಈಸ್ ಆಲ್ವೇಸ್ ರೈಟ್. ದಯವಿಟ್ಟು ಇದನ್ನು ಚೆನ್ನಾಗಿ ನೆನಪಲ್ಲಿ ಇಟ್ಕೊಳ್ಳಿ. ಯಾರ ಆಟದ ಬಗ್ಗೆನೂ ಏನೂ ಹೇಳೋಗಿಲ್ಲ, ಎಲ್ಲರೂ ತುಂಬ ಚೆನ್ನಾಗಿ ಆಟ ಆಡ್ತಾ ಇದ್ದೀರಾ. ಮಧ್ಯರಾತ್ರಿ 12:05. ಏನು ಹೊಗಳುದಾ? ಎಕ್ಸ್ಟ್ರೀಮ್ ಮಾಡಬಾರ್ದು. ಕೂತ್ಕೋ ಸುಮ್ಮನೆ, ಒಟ್ಟು ತೋರಿಸ್ಬೇಡ ನನಗೆ. ಐತೆ ಬಾ ನಿಂಗೆ ವೀಕೆಂಡಲ್ಲಿ. ಬಾ, ನಾನು ಡಿಸ್ಕಸ್ ಮಾಡ್ಕೊಂಡೆ ಮಾಡಿದನು. ಅವರಿಗೆ ಒಂಚೂರು ಅರ್ಟ್ ಆಗಿದ್ರು ಪರವಾಗಿಲ್ಲ, ನೋಡಕ್ಕೆ ಸಖತ್ ಮಜವಾಗಿತ್ತು, ನಮಗಂತ ಚೆನ್ನಾಗಿತ್ತು. ಅಲ್ಲ ಅಷ್ಟು ಸ್ಪಾಂಟೇನಿಯಸ್ ಆಗಿ ಎಲ್ಲ ನೆನ್ಪಿಟ್ಕೊಂಡು ಆನ್ ಸ್ಪಾಟಲ್ಲಿ ಹೇಳ್ತಿದ್ದಲ್ಲ, ಅದು ನನಗೆ ಭಾಳ ಇಷ್ಟ ಆಯ್ತು, ಚೆನ್ನಾಗಿತ್ತು. ಮಧ್ಯರಾತ್ರಿ 12:40. ಬಂದ್ರೇನಪ್ಪ ಸೂರ್ಯವಂಶದವರು? ತೆಗಿಲ ಫೋಟೋವಾ? ಕನಕ ಡ್ರೈವರ ಎಲ್ಲೋ ಅಲ್ವಾ? ಬಟ್ ನಿಜ ಮಗ ಹೇಳ್ತೀನಿ, ನನಗೆ ಆಚೆ ಇದ್ದಾಗ ಗೊತ್ತಿರಲಿಲ್ಲ, ಸಿಕ್ಕಾಪಟ್ಟೆ ಇರಿಟೇಷನ್. ನೀನು ಬನ್ನಿ ಬೇಗ. ದೇವರಣಿಗೂ ಹೌದು, ನನಗೆ ಆಚೆ ಇದ್ದಾಗ ಗೊತ್ತಿರಲಿಲ್ಲ ಇವ್ನು ಇಷ್ಟು ಇರಿಟೇಷನ್ ಅಂತ. ಮನುಷ್ಯನೇ ಅಲ್ವಲ್ಲ ಗುರು, ಹೇಳಿದ್ರೆ ಅರ್ಥನೇ ಮಾಡ್ಕೊಳೋ ಮನಸ್ಥಿತಿನೇ ಅಲ್ವಲ್ಲ ಗುರು ಇವನ್ಗೆ. ಏನೇ ಅವನು ಹೇಳಿ ಬಿಡು. ಸುಮ್ಮನೆ ಮಗ, ನಾನು ಸರಿ ಇಲ್ಲ, ದೊಡ್ಡ ಕೂಳೆ ಸುಮ್ಮನೆ ನಿಂತ್ಕೊಳ್ಳೋ. ಯಾಕೋ ಏನ್ ಮಾಡ್ತೀನಿ ಪದೇ ಪದೇ ಯಾಕೋ ಇರಿಟೇಟ್ ಮಾಡ್ತಾ ಇದ್ಯಾ? ಎಲ್ಲದಕ್ಕೂ ಒಂದು ತಾಳ್ಮೆ ಅಂತ ಒಂದು ಐತೆ ಗಿಲ್ಲಿ. ನಾನು ಏನೇನ ಮಾಡ್ದೆ? ಎಲ್ಲದಕ್ಕೂ ಒಂದು ತಾಳ್ಮೆ. ಏನ್ ಮಾಡ್ದೆ ಏನು ಸಾಂಗ್ ಆಡಿದ್ದು ನಿಂಗೆ ತಳ ಕೊಡುವಂತೆ ಸರಿ ಆಯ್ತು. ಬಿಬಿ ಇದ್ರಲ್ಲಿ ಏನು ಸಪ್ಲೈ ಸಪ್ಲೈ ಇರ್ತಾರೆ. ಗಿಲ್ಲಿ ಎಲ್ಲದಕ್ಕೂ ಒಂದು ತಾಳ್ಮೆ ಐತೆ ಗಿಲ್ಲಿ, ಇರಿಟೇಟ್ ಮಾಡ್ತಾ ಇದೆಯಾ ತುಂಬಾ. ಅಲ್ಲೇನೋ ಅಲ್ಲಿ ಸಪ್ಲೈಯರ್ ಹಿಂಗೆಲ್ಲ ಬರ್ತೀರೇನೋ ಸಪ್ಲೈಯರ್ಸು. ನೀನು ಹೋದಾಗ ಹಿಂಗೆಲ್ಲ ಎತ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಊಟ ಮಾಡ್ಬೇಕಾದ್ರೆ ನೀನು ಹಂಗೆ ಬಿಹೇವ್ ಮಾಡ್ತೀಯಾ? ಟಾಸ್ಕ್ ತಾನೇ ಆಡ್ತಿದ್ದೀವಿ, ನಾವು ಟಾಸ್ಕ್ ಆಡ್ತಿದೀವಿ ತಾನೇ, ಇಲ್ಲಿ ಬೇರೆ ಆಡ್ತಿದೀವ. ತಮಾಷೆ ಕಾಮಿಡಿ ಮಾಡ್ತಿದ್ಯಾ ಅನ್ಕೊಂತ ನಾವು ಅಲ್ಲೇ ಎಂಟರ್ಟೈನ್ಮೆಂಟ್ ಸಾಂಗ್ ಇರಮ್ಮ. ನೀವು ಸಾಂಗ್ ಆಡ್ತಿದ್ದೀರಲ್ಲಮ್ಮ, ಸಾಂಗ್ ಆಡ್ತಿರ್ಬೇಕಾದ್ರೆ ಸೆಂಟ್ರಲ್ ಸಾಂಗ್ ಆಡ್ಕೊಂಡು ಹೋಗೋದು ಅದು ನಿಮ್ಗೆ ನಾನು ಆಚೆ ಇದ್ದಾಗ ನನಗೆ ಗೊತ್ತಿರಲಿಲ್ಲ ಕಣ ಇಷ್ಟು ಇರಿಟೇಷನ್ ನೀನು ಅಂತ. ಸರಿ ಸರ್ ಆಯ್ತು. ಏನು ಇಷ್ಟು ಇರಿಟೇಷನ್ ನೀನು? ತಪ್ಪೈ ಸರ್. ಮನುಷ್ಯ ಜಾತಿ ಸೇರಿದವ್ರು ಒಂದ್ಸತಿ ಹೇಳಿದ್ರೆ ಅರ್ಥ ಮಾಡ್ಕೊಬೇಕಲ್ಲ. ಮತ್ತೆ ಸ್ಟಾರ್ಟ್ ಮಾಡ್ಕೋತಾನೆ 10 ನಿಮಿಷ ಆದ್ಮೇಲೆ ತಿರಬತ್ತಾನೆ ಅನ್ಕೊಂಡು ಯಾವನ್ರಿ ಇವನು? ಎಲ್ಲಾರು ಹೇಳಿ ಹೇಳಿನೇ ಹಿಂಗ ಆಗಿರೋದು ಅವನು. ಗುರು ನಾನಂತ ಇವಾಗ ಒಂದು ಕೊಡಲ್ಲ, ನಾನು ಕೊಡ್ತಿಲ್ಲ. ನಾನು ₹1 ₹1 ಟಿಪ್ಸ್ ಅವನಿಂದಾನೆ ಕೊಡ್ತಾ ಇಲ್ಲ. ನಾನು ಲಾಕ್ ಆಗ್ತಿದ್ದೀನಿ, ₹1 ಕೊಡಲ್ಲ. ಈಗ ನಾನು ಏನಾದರೂ ಮಾಡ್ಕೊಳ್ಳಿ, ನಾನು ಕೊಡಲ್ಲ. ಪ್ರತಿ ಸಲನೂ ಅವನಿಗೆ ಕೈ ತಟ್ಟೆ ಕೊಟ್ಬಿಟ್ಟು ಅಷ್ಟು ಬುದ್ಧಿ ಇಲ್ವಾ? ಅಷ್ಟೆಲ್ಲ ಗೊತ್ತಿಲ್ವಾ? ಬೇರೆದೆಲ್ಲ ಮಾತಾಡ್ತಾರೆ, ಬೇರೆದೆಲ್ಲ ಇದಂತಾರೆ. ಇವಾಗ ಇಲ್ಲೆಲ್ಲ ಬಂದು ಸೈಲೆಂಟ್ ಆಗಿ ನಿಂತಿರ್ತಾನೆ. ನಾವು ಸೂರ್ಯವಂಶವರೆಲ್ಲ ಬಂದ್ರ ಕನಕ ಬಾರೋ ಏನಿದೆಲ್ಲ ಯಾಕೆ ಮಾತಾಡಬೇಕು? ಆರಾಮಾಗಿದ್ದೀವಿ ತಾನೆ, ಎಂಜಾಯ್ ಮಾಡಕ್ ತಾನೆ ಬಂದಿರೋದು. ಅವಾಗಿಂದ ಅದು ಎದುತ್ತೆ ಹೇಳ್ತಾ ಇರೋದು ಅವ್ನಿಗೆ. ಗುರು ನೀವೇನಾದ್ರೂ ಬೇಜಾರು ಮಾಡ್ಕೊಂಡು ₹1 ಟಿಪ್ಸ್ ಕೊಡಲ್ಲ ಗುರು, ಅವನಿಂದಾನೇ ಕೊಡ್ತಾ ಇಲ್ಲ. ನನ್ನ ಕಡೆಯಿಂದನೂ ಇಲ್ಲ. ನೋಡ್ಬಿಡ ಮಾಡೋ, ಇವತ್ತಿಂದ ತಾಕತ್ತಿದ್ರೆ ಆಡ್ ತೋರ್ಸ. ಇನ್ನಾಡೋ ಅದೆಷ್ಟಾಡ್ತಿ ಆಡೋ. ಸೂರ್ಯ ವಂಶದ ಕರ್ಸೋ, ಇವಾಗ ಕನ್ಕನ್ ಕರ್ಸು, ಫೋಟೋ ತೆಗ್ಸ್ಕೊಳ್ಳೋಣ ಬಾ. ಕನಕ ಒಳ್ಳೆ ಮಚ್ಚ ಮನೆ ಕಲ್ಲಾಕೊಬೇಕು, ಬೇರೆಯವ್ರ ಮನೆ ಕಲ್ಲಾಕ್ಬಾರ್ದು. ಗುರು ನಾನು ಓಪನ್ ಆಗಿ ಹೇಳ್ತೇನೆ ಕೇಳು ಗುರು. ನಮ್ಮ ತಾಯಿಯಣ್ಣಗೆ ಹೇಳ್ತೀನಿ, ನಾನು ಆಚೆ ಇದ್ದಾಗ ಇವ್ನು ಇಷ್ಟಪಟ್ಟಿದ್ದೆ ಗುರು. ಇವ್ನು ಇಂಥ ಟಾರ್ಚರ್ ಅಂತ ನನಗೆ ಗೊತ್ತೇ ಇಲ್ಲ. ದೇವರಾಣೆಗಳು ಏನ್ ರೋದನೆ ಕೊಡ್ತಾವ್ ಬೆಳಗಿನ ನಮ್ಗೆ? ನಿಮ್ಗೆ ಯಾರಿಗೂ ಕ್ಯಾಪ್ಟನ್ಸಿ ಬಗ್ಗೆ ಸೀರಿಯಸ್ನೆಸ್ ಇಲ್ಲ. ನಿಜವಾಗ್ಲೂ ಹೇಳ್ತೀನಿ, ಅವ್ನು ಅಷ್ಟು ಇರಿಟೇಟ್ ಮಾಡ್ತಿರ್ಬೇಕಾದ್ರೆ ನೀವು ಯಾರೂ ಮಾತಾಡ್ತಿಲ್ಲ. ಆಮೇಲೆ ನಾನು ನೋಡಿದ್ದೀನಿ ಅಭಿ,
ಅಲ್ಲಿ ಅವ್ನು ಮಾಡ್ತಿರ್ಬೇಕಾದ್ರೆ ಹಿಂಗೆ ನಿಂತಿದ್ಯಾ, ಹಿಂಗೆ ನಿಂತ್ಕೊಂಡು ಅವ್ನು ಏನೇ ಮಾಡಿದ್ರು ಒಂದು ನಿಮಿಷ ಬಾ ಅಂತ ಕರಿತೀಯ, ಅದಾದ್ಮೇಲೆ ಆ ಕಡೆ ಹೋಗೋದ್ಮೇಲೆ ಹ್ಞೂ ಅಂತ ನಕ್ಕೊಂಡೇ ಇರ್ತೀಯ. ಅಲ್ಲಿ ನಾನು ಅಬ್ಸರ್ವ್ ಮಾಡಿದ್ದೀನಿ 2-3 ಸಲ. ಆಮೇಲೆ ನಾವು ಯಾರಿಗೆ ಹೇಳಬೇಕು ಸರ್? ಅಲ್ಲಿ ಏನು ನಡೀತಾ ಇಲ್ಲ, ನಿಮ್ಮ ಕೆಲಸ ಹೇಳಿ, ಬಿಗ್ ಬಾಸ್ಗೆ ಹೇಳಿ, ನಿಮ್ಮ ಕೈಲಿ ಆಗಿಲ್ಲ ಅಂದರೆ ಹೇಳಿ, ನೀವು ಅತಿಥಿಗಳಾಗಿರ್ರಿ, ನಾವು 5 ಜನ ನಿಮ್ಮನ್ನು ನೋಡ್ಕೊಂಡಿಲ್ಲ ಅಂದರೆ ಕೇಳ್ರಿ, ಒಂದೇ ಒಂದು ಪಾಯಿಂಟ್ ನಿಮ್ಗೆ ಇರಿಟೇಟ್ ಮಾಡ್ದಿರ ನೋಡ್ಕೋತೀವಿ. ನಿನ್ ಮನ್ಸಲ್ಲೇನಾ ಆಪೋಸಿಟ್ ಆಗಿ ಬಂದ್ಬಿಟ್ಟಿದೀವಿ ಅಂತ ಯಾಕ್ಬಿಡೈತಾನೋ? ಯಾಕೋ ಬೆಳಗಿಂದ ಹಂಗಾಡ್ತಾ ಇದ್ಯಾ? ನಾನು ತೋರ್ಸೋ ಪ್ರೀತಿನೇ ನಿಮ್ಗೆ ಹಿಂಸೆ ತರ. ಮಗುವಿಂದ ಆಡ್ಕೊಂಡ್ ಬಂದಿರೋದ್ ಬಾ, ನನ್ನ ಹತ್ರ ಬೇಡ, ಇವ್ರ ಹತ್ರ ತೋರ್ಸೋ ಪ್ರೀತಿ. ನಾನು ಅನ್ಎಜುಕೇಟೆಡ್, ನನಗೇನು ಗೊತ್ತಿಲ್ಲ, ನಾನು ಅಮಾಯಕ, ಎಲ್ಲ ಮಾಡೋದು ಮಾಡ್ಬಿಟ್ಟು ಆಮೇಲೆ ಹೇಳೋದು. ಯಾಕೆ ಇಲ್ಲಿ ಕುತ್ಕೊಂಡಿರ್ಬೇಕಾದ್ರೆ ನಂದು ಬ್ಯಾಚುಲರ್ ಪಾರ್ಟಿ ಅಂದಾಗ ಅವಾಗ ಗೊತ್ತಿರ್ಲಿಲ್ವಾ? 3-4 ಮದುವೆ ಅಂತ ಹೇಳೋದು ಅದಾಮಾಯಿಕನ? ಅಲ್ಲಿ ಮಲೇರಿಯಾ ಬರ್ತೈತೆ ಅನ್ನೋದು ಅದಾಮಾಯಿಕನ? ಅಲ್ಲಿ ಇರ್ಬೇಕಾದ್ರೆ ತಿನ್ಕೊಂಡು ಹೋಗೋಕೆ ಬಂದಿದ್ದೀರಾ ಅನ್ನೋದು ಅದಾಮಾಯಿಕನ? ತಿನ್ನೋರು ನಿಮ್ಗೆ ಎಷ್ಟೈತೆ, ಸಾಕು ನಮ್ಗೆ ಎಷ್ಟು. ಅಪ್ಪನ ಮನೇನೋ ತಂದಾಗ್ತಲ್ಲ ನಮ್ಗೆ, ನಮಗೂ ಅಧಿಕಾರ ಐತೆ ಬಿಗ್ ಬಾಸ್ ಮನೆಯಲ್ಲಿ. ನಾವು ಇಲ್ಲಿ ಇದ್ದು ಬದುಕಿ ಹೋಗಿರೋರು ಅಪ್ಪನ ಮನೆ ತಂದಾಗ್ತಾ ಇಲ್ಲ ಇಲ್ಲಿ. ಅದು ತೋರಿಸ್ತಿರೋ ಪ್ರೀತಿ ಅಂತೆ. ಅವ್ನು ತೋರಿಸೋ ಪ್ರೀತಿ ನಮ್ಗೆ ಇರಿಟೇಟ್ ಮಾಡ್ತಾ ಇದ್ಯಾ? ನಿಂತಿದ್ದೀನಲ್ಲ ಸರ್. ನೀನ್ ಮಾತಾಡೋದು ನಿಂಗೆ ಗೊತ್ತು ತಾನೆ ಯಾವ ಇಂಟರ್ವ್ಯೂಷನ್ ಮಾತಾಡ್ತೀಯ ಅಂತ. ಸರಿ ಸರ್, ಸಾರಿ ಸರ್, ಇನ್ಮೇಲೆ ರಿಪೀಟ್ ಆಗಲ್ಲ. ಸಾರಿ ಇಸ್ ನಾಟ್ ಅ ರೀಸನ್. ಕಷ್ಟಪಟ್ಟು ಹರ್ಕೊಂಡು ಮಾಡ್ತಿರೋದು ನೀವು ಅಲ್ಲಿ ಬಿಸಿಲಲ್ಲಿ. ಬಿಸಿಲಲ್ಲ ಸ್ಟವ್ ಅಲ್ಲಿ. ಬಿಗ್ ಬಾಸ್ ಪ್ಯಾಲೇಸ್ಗೆ ಆಗಮಿಸಿರುವ ಅತಿಥಿಗಳು ಬೇಸರ ಮಾಡಿಕೊಂಡಿದ್ದಾರೆ. ಆಗುತ್ತಿರುವ ಆತಿಥ್ಯದಲ್ಲಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಈ ಸಮಯದಲ್ಲಿ ಹಾಸ್ಪಿಟಾಲಿಟಿ ತಂಡ ಮತ್ತು ವ್ಯವಸ್ಥಾಪಕರು ನೀವುಗಳು ಅತಿಥಿಗಳೊಂದಿಗೆ ವಾದ ಮಾಡ್ತೀರಿ ಅಥವಾ ಅವರ ಕೌಶಲತೆಗೆ ಅವರನ್ನು ಸಮಾಧಾನಪಡಿಸಿ ಅವರಿಗೆ ಏನು ಬೇಕು, ಏನು ಆಗಬೇಕು ಅಂತ ನೋಡ್ತೀರಿ? ಸಮಾಧಾನ ಪಡಿಸ್ತೀವಿ ಬಿಗ್ ಬಾಸ್. ಹೌಸ್ ಕೀಪಿಂಗ್ ಸಮಾಧಾನ ಮಾಡಬೇಕು. ಹಾಸ್ಪಿಟಾಲಿಟಿ ತಂಡ ಈಗಲಾದರೂ ಮಾತಾಡ್ತೀರಿ? ಸಾರಿ ಬಿಗ್ ಬಾಸ್, ಸಾರಿ ಬಿಗ್ ಬಾಸ್, ಸಮಾಧಾನ ಮಾಡಬೇಕಿತ್ತು ಬಿಗ್ ಬಾಸ್. ವೇಟರ್ಗಳ ತಂಡ ನಿಮ್ಮ ಉತ್ತರ ಏನು? ಸಮಾಧಾನ ಮಾಡಬೇಕು ಬಿಗ್ ಬಾಸ್. ಅಶ್ವಿನಿ? ಬಿಗ್ ಬಾಸ್ ತಪ್ಪಾಗ್ತಿದೆ, ಖಂಡಿತ ಅದನ್ನು ಅತಿಥಿಗಳ ಮನಸ್ಸಿಗೆ ನೋವಾಗಿದೆ ಬಿಗ್ ಬಾಸ್. ಈಗಾಗಲೇ ಕ್ಷಮೆ ಕೇಳಾದ್ಮೇಲೂ ಮತ್ತೆ ಅದೇ ತಪ್ಪಾಗ್ತಾ ಇದೆ. ವ್ಯವಸ್ಥಾಪಕರೇ, ಎಲ್ಲರೂ ಸಮವಸ್ತ್ರವನ್ನು ಸಂಪೂರ್ಣವಾಗಿ ಧರಿಸಿದ್ದಾರೆ. ಅವರವರ ಜವಾಬ್ದಾರಿ, ಅವರವರ ಪಾತ್ರಕ್ಕೆ ತಕ್ಕಂತೆ ಅವರವರ ಸಮವಸ್ತ್ರದ ಜೊತೆ ಬ್ಯಾಡ್ಜ್ಗಳನ್ನು ಕೂಡ ನೀಡಲಾಗಿತ್ತು. ವ್ಯವಸ್ಥಾಪಕರೇ, ಬಿಗ್ ಬಾಸ್ ಮಾತನಾಡಿ. 3 ಜನ ಬ್ಯಾಡ್ಜ್ ಹಾಕಿಲ್ಲ, ಅದು ಕಾಣಿಸ್ತಾ ಇದೆ ಅಭಿಷೇಕ್, ಅದಕ್ಕೆ ಕೇಳ್ತಿರೋದು. ಬಿಗ್ ಬಾಸ್ ಬ್ಯಾಡ್ಜ್ ಹಾಳಾಗಿದೆ, ಪ್ರಾಕ್ಟೀಸ್ ಮಾಡಬೇಕಾದ್ರೆ ಮುರಿದೋಯ್ತು ಬಿಗ್ ಬಾಸ್, ಸೊ ಹಾಗಾಗಿ ಧರಿಸೋದಕ್ಕಾಗಲಿಲ್ಲ. ಇಲ್ಲಿ ನಿಮ್ಮ ಬ್ಯಾಡ್ಜ್ ಎಲ್ಲಿ? ಮುರಿದೋಯ್ತು. ತೋರಿಸಿ, ಎಲ್ಲಿದೆ ನಿಮ್ಮದು ಮುರಿದೋಗಿರೋದು ಗಿಲ್ಲಿ? ಹೇಳಿ ಅದನ್ನು. ಬಿದೋಗ್ಬಿಟ್ಟೈತೆ. ರಕ್ಷಿತಾ ನಿಮ್ಮದು? ಆಪ್ರಾನಲ್ಲಿ ಉಂಟು. ಆಪ್ರಾನ್ ಬಿಗ್ ಬಾಸ್ ನೀಡುವ ಟಾಸ್ಕ್ಗಳನ್ನು ಹಾಗೂ ಈ ಮನೆಯ ನಿಯಮಗಳನ್ನು ನೀವೆಲ್ಲ ಎಷ್ಟು ಗಂಭೀರವಾಗಿ ಪರಿಗಣಿಸ್ತೀರಿ ಅಂತ ಈ ಬ್ಯಾಡ್ಜ್ನ ಉದಾಹರಣೆ ಒಂದು ಸಾಕು. ಬಿಗ್ ಬಾಸ್ ಪ್ಯಾಲೇಸ್ನ ಅತಿಥಿಗಳೇ, ನೀವು ಪ್ಯಾಲೇಸ್ಗೆ ಬಂದಾಗಿನಿಂದ ಇಲ್ಲಿಯವರೆಗೆ ಸಿಬ್ಬಂದಿಗಳು ನೀಡಿದ ಸೇವೆ, ಆತಿಥ್ಯ ಹಾಗೂ ಮನರಂಜನಾ ಕಾರ್ಯಕ್ರಮವನ್ನು ಪರಿಗಣಿಸಿ ತಮ್ಮಿಚ್ಛೆಯ ಮೌಲ್ಯದ ಟಿಪ್ಸನ್ನು ಪ್ಯಾಲೇಸ್ನ ವ್ಯವಸ್ಥಾಪಕರಿಗೆ ನೀಡಬಹುದು. ಮಧ್ಯರಾತ್ರಿ 1:10. ನನಗೆ ಒಳ್ಳೆ ಆಪರ್ಚುನಿಟಿ ಸಿಕ್ಕಿದೆ. ನಾನು ಬಿಗ್ ಬಾಸ್ ಸೀಸನ್ 12ಗೆ ಬರೋಕ್ಕೆ ನಿಮ್ಮ ಜೊತೆಗೆಲ್ಲ ಸೇರಿ ನನ್ನ ಬ್ಯಾಚುಲರ್ ಪಾರ್ಟಿ ಮಾಡ್ಕೊಳ್ಳೋಕ್ಕೆ ಅಂತ. ನನ್ನ ಟೈಮು ಇಂಪಾರ್ಟೆಂಟು, ನನ್ನ ಜೊತೆಗೆ 4 ಜನ ಬಂದಿರೋ ಟೈಮು ಇಂಪಾರ್ಟೆಂಟು. ನಾವು ಬಂದಿರೋದಿಲ್ಲಿ ಅತಿಥಿಗಳಾಗಿ. ಯಾವುದೋ ಒಂದು ಕಡೆ ರಸ್ತೆ ಬದಿನಲ್ಲೂ ಒಂದು ಹೋಟ್ಲಿಗೆ ಹೋದ್ರೂ ಅವ್ನು ಸಿಕ್ಕಾಪಟ್ಟೆ ರೆಸ್ಪೆಕ್ಟ್ ಕೊಡ್ತಾನೆ. ನಾವು ಒಂದು ಚಿತ್ರಾನ್ನ ಇಡ್ಲಿ ತೊಗೊಂಡ್ರು, ಅದಾದಮೇಲೆ ನಾವು ಮಾಡದೇ ಇರ್ತಕ್ಕಂಥದ್ದು ಇದೇನೂ ಅಲ್ಲ. ನಾವು 5 ಜನನೂ ಈ ಟಾಸ್ಕನ್ನು ಮಾಡಿರೋಂಥದ್ದೇ. ಬಟ್ ನನಗೆ ಗೊತ್ತಾಗುತ್ತೆ, ನಿಮ್ಮ ಜಾಗದಲ್ಲಿ ನಿಂತ್ಕೊಂಡು ಯಾರೋ ಒಬ್ಬನಿಂದ ನಮಗೆಲ್ಲ ಈ ಥರ ಆಗ್ತಿದೆ, ಅದು ನಾವು ಹೇಳಲಿಲ್ಲ, ವಾಯ್ಸ್ ಔಟ್ ಮಾಡಿಲ್ಲ, ನಾವು ಹೇಳಿಲ್ಲ ಅಂತಂದರೆ ಅದು ನಿಮ್ಮ ಮಿಸ್ಟೇಕು. ಸಾರಿ, ಇವತ್ತಿಗೆ ನಾನು ನಿಮ್ಗೆ ಯಾರಿಗೂ 1 ಕಾಯಿನು ಕೊಡ್ತಿಲ್ಲ. ಇನ್ನು ನೆಕ್ಸ್ಟ್ ಏನು ಬರುತ್ತೋ ಅದನ್ನು ಸೀರಿಯಸ್ ಆಗಿ ತೊಗೊಳ್ಳಿ, ಇಲ್ಲ ಅಂದರೆ ದಟ್ ಈಸ್ ಆಲ್ಸೋ 0.
ನಾನು ತುಂಬ ಫ್ರ್ಯಾಂಕಾಗಿ ಹೇಳಬೇಕು ಅಂದಾಗ ನಾನು ಆಚೆ ಇದ್ದಾಗ ಈ ವ್ಯಕ್ತಿನ ಇಷ್ಟಪಟ್ಟಿದ್ದೆ. ಬಟ್ ಈ ವ್ಯಕ್ತಿ ಈ ಥರ ಟಾರ್ಚರು, ಈ ಥರ ಒಂದು ರೋದನೆ ಕೊಡೋಂಥ ವ್ಯಕ್ತಿ ಅಂತ ನನಗೆ ಗೊತ್ತಿರಲಿಲ್ಲ. ನಾನು ಲಿಟ್ರಲಿ ಕೇಳ್ಕೊತಾ ಇದ್ದೀನಿ, ಬ್ರದರ್ ನನಗೆ ಹಿಂಸೆ ಆಗ್ತಾ ಇದೆ, ನಾನು ಎಲ್ಲೋ ಒಂದು ವರ್ಷ ಆಚೆ ಇದ್ದನು ಸಡನ್ನಾಗಿ ಮನೆಗೆ ಬಂದಿದ್ದೀನಿ, ಇಷ್ಟು ರೋದನೆ ಕೊಡಬೇಡಿ, ಸ್ವಲ್ಪ ನಮಗೂ ಟೈಮ್ ಕೊಡಿ ಅಡ್ಜಸ್ಟ್ ಆಗಿ ಮನೆಗೆ ಅಂತ. ಐ ಲಿಟ್ರಲಿ ಆಸ್ಕ್ಡ್ ಹಿಮ್. ಆಮೇಲೆ ನಿಮ್ಮೆಲ್ಲರಿಗೂ ಹೇಳ್ತೀನಿ ಕೇಳಿ, ವಾಟ್ ಇಸ್ ರಾಂಗ್ ವಿತ್ ಯು ಗೈಸ್? ಏಂತಕ್ಕೆ ಇದು ಮಾಡ್ತಾ ಇದ್ದೀರಾ? ಅವ್ನು ಏಂತಕ್ಕೆ ಅವ್ನು ಏನೇಸ್ ಮಾಡಿದ್ರು ಸುಮ್ಮನೆ ಇರ್ತೀರಾ ನೀವೆಲ್ಲ? ಡೂಡ್ ವಾಯ್ಸ್ ಔಟ್. ನೋ, ತಪ್ಪು ಅಂದಾಗ ತಪ್ಪು ಅಂತ ಹೇಳ್ರಿ ಅವ್ನ ಮಕ್ಕದ ಮೇಲೆ. ಏನು ಭಯ ಆಗ್ತಿದ್ಯೋ ನಿಮಗೆ ನನಗೆ ಗೊತ್ತಿಲ್ಲ, ನನಗಂತೂ ಇಲ್ಲ ಗುರು. ಐ ಆಮ್ ನಾಟ್ ಗಿವಿಂಗ್ ಅ ಸಿಂಗಲ್ ಪಾಯಿಂಟ್ ಬಿಕಾಸ್ ಆಫ್ ಹಿಮ್. ನೀವೆಲ್ಲ ಕಳ್ಕೊಂಡ್ರೆ ಐ ಆಮ್ ವೆರಿ ಸಾರಿ ಫಾರ್ ದಿಸ್. ನನಗೆ ಪರ್ಸ್ನಲಿ ನೋವಾಗ್ತಾ ಇದೆ. ನೋಡಪ್ಪ, ನಾನು ಇಲ್ಲ ಒಂದು ವಾರ ಇಲ್ಲೇ ಇರ್ತೀನಿ, ಮಸ್ತಾಗಿ ನೋಡಿ ನನ್ನ. ತಲೆನೋವೇನಿಲ್ಲ ರಜತ್. ಅಲ್ಲ ನಾನು ಹೇಳಿದ್ದು. ಓಕೆ, ಥ್ಯಾಂಕ್ ಯು ಸೋ ಮಚ್. ಐ ಆಮ್ ಸಾರಿ ಬಿಗ್ ಬಾಸ್. ಎಂಡ್ ಆಫ್ ದ ಡೇ ಇಟ್ ಇಸ್ ಅ ಟಾಸ್ಕ್. ನಮಗೂ ಇದೆ ಟಾಸ್ಕು. ನಾವು ಎಂಟ್ರಿ ಆಗಬೇಕಾದ್ರೆ ಖುಷಿಯಾಗಿ ಯಾರ್ಯಾರಿಗೆ ಏನೇನು ಮಾಡ್ಸೋಣ ಅಂತ ಪ್ಲಾನ್ ಮಾಡ್ಕೊಂಡು ಇಂಡಿವಿಜುವಲ್ ಆಗಿ ಬಂದಿದ್ವಿ. ಆ್ಯಂಡ್ ತುಂಬ ಜನ ಇಲ್ಲಿ ನಮಗೆ ಗೊತ್ತು, ಬಟ್ ಟಾಸ್ಕ್ ನಡೀತಾ ಇದೆ. ಎಲ್ಲರೂ ಅದಕ್ಕೆ ರೆಸ್ಪೆಕ್ಟ್ ಕೊಟ್ಟಿದ್ದು. ಆ್ಯಂಡ್ ಯಾರ್ಯಾರಿಗೆ ಎಷ್ಟೆಷ್ಟು ಕೊಡಬೇಕು ಅಂತ ವಿ ಆರ್ ಪ್ಲಾನಿಂಗ್. ಬಟ್ ಎವ್ರಿ ಟೈಮ್ ನೀವು ಬಂದು ಅದೇ ತಪ್ಪು ಮಾಡಿ ಅದೇ ಸಾರಿ ಕೇಳ್ತೀರ ಅನ್ನೋದಾದರೆ ನೋ. ನನ್ನ ಖುಷಿ ಹಾಳು ಮಾಡಿಕೊಂಡು, ನನ್ನ ಟೆಂಪರ್ಮೆಂಟ್ ಹಾಳು ಮಾಡಿಕೊಂಡು, ಇಲ್ಲಿ ಕಷ್ಟಪಟ್ಟು ಆಚೆ ಹೋಗಿ ಹೆಸರು ಮಾಡಿ ಮತ್ತಿಲ್ಲಿ ಬಂದು ಹೆಸರು ಹಾಳು ಮಾಡ್ಕೊಳ್ಳಲ್ಲ. ನಾವು ಒಂದು ಟಾಸ್ಕ್ನ ಸೀರಿಯಸ್ ಆಗಿ ತೊಗೊಂಡು ಮಾಡ್ತಾ ಇದ್ವಿ. ಬಿಕಾಸ್ ಆ ಸೀರಿಯಸ್ನೆಸ್ ನಮಗೆ ಗೊತ್ತು. ಇದೊಂದು ಫ್ರೇಮಲ್ಲಿ ನಾವು ಹೆಂಗೆ ಕಾಣಿಸ್ತೀವಿ ಅಂತ ನಮಗೆ ಗೊತ್ತು. ಆ್ಯಂಡ್ ಈ ಜಾಗಕ್ಕೆ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತ ನನಗೆ ಗೊತ್ತು. ಸರಿ, ನಾವು ಉಪವಾಸಗಳು, ತಿನ್ನೋಕ್ಕಿಲ್ಲ, ಏನಿಲ್ಲ ಅಂತಂದ್ರೂ ವಿ ಸ್ಟ್ಯಾಂಡ್ ಯು. ಬಟ್ ಯಾವುದೋ ಒಂದು ರೀಸನಿಂದ ಪ್ಲೀಸ್ ಡೋಂಟ್. ಸೊ ನಂದು ಪಾಯಿಂಟ್ಸ್ ಇಲ್ಲ. ನನಗೆ ಪಾಯಿಂಟ್ಸ್ ಕೊಡೋಕ್ಕಾಗಲ್ಲ ಅಂತ ಹೇಳೋಕ್ಕಾಗ್ತಿಲ್ಲ. ಯಾಕೆ ಅಂತಂದರೆ ನಾವು ಬಂದಿದ ತಕ್ಷಣ ಪಾಪ ಅವರು ನಮಗೆ ಕೇಳಿದ್ದ ಅಂದರೆ ನಾವೇನೇ ಅಡುಗೆಗಳನ್ನ ಕೇಳಿದ್ರು ಮಾಡಿಕೊಟ್ಟಿದ್ದಾರೆ. ಐ ಮೀನ್ ತಿಂಡಿಗಳನ್ನ ಮಾಡಿಕೊಟ್ಟಿದ್ದಾರೆ. ಬೇರೆಯವರೆಲ್ಲ ನಿಮ್ಮ ಎಫರ್ಟ್ಸ್ ಹಾಕಿ ನಮಗೆ ಎಂಟರ್ಟೈನ್ ಮಾಡೋಕ್ಕೆ ನೋಡಿದ್ದೀರಾ. ಸೊ ಹಾಗಾಗಿ ನನಗೆ ನೋ ಅಂತ ಹೇಳೋಕ್ಕಾಗ್ತಿಲ್ಲ. ಬಟ್ 5 ಪಾಯಿಂಟ್ಸ್ ನಾನು ಕೊಡಲ್ಲ. ಗಿಲ್ಲಿಯಿಂದ ನಾನು 5 ಪಾಯಿಂಟ್ಸ್ ಕೊಡ್ತಾ ಇಲ್ಲ ಅಷ್ಟೇ. ಪಾಯಿಂಟ್ಸ್ ಕೊಡ್ತೀನಿ, ಹೋಗಿ ತೊಗೊಂಬರ್ತೀನಿ. ಬೆಳಗ್ಗೆಯಿಂದ ನಾವು ಬಂದಾಗಿಂದ ಬಹಳ ಕಷ್ಟಪಟ್ಟು ಅಡುಗೆ ಮಾಡಿದ್ದೀರಿ ಮತ್ತು ಅಡುಗೆ ಬಹಳ ಚೆನ್ನಾಗಿ ಮಾಡಿದ್ರಿ. ಫುಡ್ನ ಕಾರಣಕ್ಕೆ ಮತ್ತು ನೀವು ಕೊಟ್ಟಿರೋ ಮನರಂಜನೆಯ ಕಾರಣಕ್ಕೆ ನಾನು ಪಾಯಿಂಟ್ಸ್ ಕೊಡ್ತೇನೆ. ಬೇರೆ ಸರ್ವಿಸು ನನಗೆ ಫೇಲ್ ಆಗಿದೆ, ಹಾಸ್ಪಿಟಾಲಿಟಿ ಕೂಡ ಫೇಲ್ ಆಗಿದೆ. ಇವಾಗ ನನ್ನ ಬ್ಯಾಚುಲರ್ ಪಾರ್ಟಿಗೆ ಅಂತ ಬಂದಾಗ ಇವಾಗ ನೀವು ಹೇಳಿ ಅಬ್ಬಿ, ನಾವೇನಾದರೂ ಮಿಸ್ಟೇಕ್ ಮಾಡ್ತಿದ್ದೀವ, ನಾವೇನಾದರೂ ನಡ್ಕೊಳ್ಳೋದ್ರಲ್ಲಿ ಮಿಸ್ಟೇಕ್ ಮಾಡ್ತಿದ್ದೀವ? ಇಲ್ಲ ಸರ್. ಇವಾಗ ನನಗೂ ಬೇಸರ ಆಗುತ್ತೆ. ಇವಾಗ ಚೈತ್ರ ಹೇಳಾದ್ಮೇಲೆ ಇವಾಗ ನಾನು ಅಲ್ಲಿ ಕೂತ್ಕೊಂಡು ಯೋಚನೆ ಮಾಡ್ತಿರ್ಬೇಕಾದ್ರೆ ನಾನು ಬೇಕಾದ್ರೆ ರಜತ್ ಹತ್ರ ನಾನು ರಿಕ್ವೆಸ್ಟ್ ಮಾಡ್ತೀನಿ. ಆಮೇಲೆ ಇನ್ನು ಮುಂದೆ ಹೇಗಿರ್ತೀರೋ ಅನ್ನೋದ್ರ ಮೇಲೆ ನೆಕ್ಸ್ಟ್ ಟಾಸ್ಕಲ್ಲೆಲ್ಲ ಎಕ್ಸ್ಕ್ಯೂಸ್ ಇಲ್ಲ. ಸೀರಿಯಸ್ಲಿ ದಯವಿಟ್ಟು ಹೇಳ್ತೀನಿ, ಇದನ್ನು ಮತ್ತೆ ಕಂಟಿನ್ಯೂ ಮಾಡಬೇಡಿ. ನಾನು ರಜತ್, ಪ್ಲೀಸ್ ರಜತ್, ನನ್ನ ಬ್ಯಾಚುಲರ್ ಪಾರ್ಟಿ ಅವರೆಲ್ಲರೂ ಖುಷಿಯಾಗಿರಲಿ. ನಿಂಗೆ ಅನ್ಸಿದ ಮಾತ್ರ ಪಾಯಿಂಟ್ ಕೊಡ್ಕಂಡ ಪ್ಲೀಸ್. ಲವ್ ಯು. ಮಧ್ಯರಾತ್ರಿ 1:30. ನಾವು ಅವ್ರಿಗೆ ಬೈದಿದ್ದಾಗಿದೆ. ಓಕೆನಾ, ನಮಗೆ ಇಂಡಿವಿಜುವಲ್ ಆಗಿ ಯಾರ ಮೇಲೆ ಕೋಪ ಇಲ್ಲ. ಓಕೆನಾ, ಅವ್ರಿಗೆ ಹೇಳಿದ್ದಾಗಿದೆ, ಅವ್ರಿಗೆ ಮನವರಿಕೆ ಮಾಡ್ಕೊ. ಈಗ ನಾವು ಕನ್ಸಿಡರ್ ಮಾಡೋಣ ಅಟ್ಲೀಸ್ಟ್. ಅವನೊಬ್ಬನ ಬೇಡ, ಏನಿದಾರಲ್ಲ ಕನ್ಸಿಡರ್ ಮಾಡಿ. ನಂಗೆ ಬೆಲ್ ಬಾಯ್ ನಂಗೆ ಬೆಲ್ ಬಾಯ್ ಇಷ್ಟ ಆದ್ರು, ಶೆಫ್ ಇಷ್ಟ ಆದ್ರು. ಕರೆಕ್ಟ್. ಮತ್ತೆ ಪರ್ಫಾರ್ಮೆನ್ಸ್ ಗೈಸ್ ಸರ್, ಓಕೆ ಅಬೌಟ್ ವಿಲ್ ಆಲ್ ಆಸ್ಕ್ ಸಾರಿ. ಇದು ನಾವು ಕರೆಕ್ಟ್ ಮಾಡ್ಕೊಂಡು ಮುಂದೆ ಸರಿ ಮಾಡೋಣ ಪ್ಲೀಸ್. ನಾವು ಸಾರಿ ಕೇಳಲ್ಲ, ನಾವೇ ಸಾರಿ ಕೇಳ್ಬೇಕೀಗ. ಯಾರು ಮಾಡಿದೀವಿ ಅಂತ ಯಾರಿಗೆ ಸಾರಿ ಕೇಳಬೇಕು? ಬ್ರೋ, ಸಾರಿ ಕೇಳ್ಬೇಕಾದ್ರೆ ಗೆಸ್ಟ್ ನೀನು ನಮ್ಮ ಹತ್ರ ಎಗರಾಡ್ತಿದ್ದೆ. ಅಲ್ಲ, ನೀನ್ ಕೇಳ್ಬೇಕು. ಲೈಕ್ ಯಾರು ಮಾಡಿದ್ರು ಕೇಳಿಸ್ಕೋ. ಫಸ್ಟ್ ನಾವು ಸಾರಿ ಕೇಳ್ಬೇಕು ಅವ್ರ ಹತ್ರ. ನಾವು ಜಗಳ ಆಡೋದಲ್ಲ. ಅವ್ರು ಸಾರಿ 3 ಸಲ ಕೇಳಿದ್ದಾರೆ. ಅಲ್ಲ ಸರ್, ಅವ್ನ ಕೈಲಿ ಕೇಳಿ ಅವ್ನ ಸಲ ಹೇಳಿ. ಏನು ಗೊತ್ತಾ, ನೀವು ಅವ್ರನ್ನ ಕರ್ಕೊಂಡೋಗಿ ನೀವು ಸಾರಿ ಕೇಳಿಸಿ. ಬಿಕಾಸ್ ತಪ್ಪು ಮಾಡಿದ್ರೆ ನಾವು ಬಿಹಾಫ್ ಆಫ್ ಸಂಬಡಿ ವಿ ಆರ್ ನಾಟ್ ರೆಡಿ ಟು ಆಸ್ಕ್ ಸಾರಿ ಸರ್. ಒಬ್ಬ ಮಾಡ್ತಾನಂತೆ, ಎಲ್ಲರೂ ಗುಂಪಲ್ಲಿ ಸಾರಿ ಕೇಳ್ಬೇಕಂತೆ. ಏನ್ ಲೆಕ್ಕ ಇದು? ಬಿಕಾಸ್ ಎವ್ರಿಬಡಿ ಹ್ಯಾಸ್ ಅ ಸೆಲ್ಫ್ ರೆಸ್ಪೆಕ್ಟ್. ಯಾರೋ ಒಬ್ಬರಿಂದ ನಾವು ಹೋಗಿ ಅಲ್ಲಿ ನಿಂತ್ಕೊಂಡು ನೀವ್ ಯಾರು ಸಾರಿ ಕೇಳಿ ಅಂತ ಹೇಳ್ತಾ ಇಲ್ಲ. ಐ ಆಮ್ ಟೆಲ್ಲಿಂಗ್ ಆನ್ ಬಿಹಾಫ್ ಆಫ್ ಎವ್ರಿವನ್. ಐ ವಿಲ್ ಆಸ್ಕ್ ಸಾರಿ ಅಂತ ಹೇಳ್ತಾರೆ. ಇದು ಇಟ್ಸ್ ಅ ಡಿಪಾರ್ಟ್ಮೆಂಟ್. ಗಿಲ್ಲಿ, ನಿನ್ನ ನಾಟ ನೀನು ಹೆಂಗ್ ಬೇಕಾದ್ರೂ ಆಟಾಡು, ನಾನು ಕೇಳೋದೇ ಇಲ್ಲ. ನನ್ನ ನಾಟಕ್ಕೆ ತೊಂದರೆ ಮಾಡಬೇಡ ಅಷ್ಟೇ ನಾನು ಹೇಳೋದು. ನನ್ನ ನಾಟಕ್ಕೆ ನಿನ್ನ ಕಡೆಯಿಂದ ತೊಂದರೆ ಆಗಬಾರ್ದು ಅಷ್ಟೇ ನನಗೆ. ಇವಾಗ ನಾನು ಹಿಂಗೆ ಹೇಳ್ತಾ ಇದ್ದೀನಿ, ನೆಕ್ಸ್ಟ್ ಬೇರೆ ಥರ ಹೇಳ್ತೀನಿ. ಬೆಳಗ್ಗೆಯಿಂದ ನಾನು ಏನಕ್ಕೆ ನಿನ್ನ ಹತ್ರ ಮಾತಾಡಿಲ್ಲ, ನಂಗೆ ಮ್ಯಾನೇಜರ್ ಹೇಳಿದ್ರು ಏನು ಜಗಳ ಮಾಡಬಾರ್ದು, ಮೆತ್ತಗೆ ಮಾತಾಡಿ ಅದು ಇದು ಅಂತ. ಅದಕ್ಕೆ ನಾನು ಮಾತಾಡಲಿಲ್ಲ. ನಿನ್ನ ಹೆಂಗ್ ಬೇಕಾದ್ರೂ ಆಡ್ಕೋ ಗುರು. ವಿಲ್ ಡೂ ದಿಸ್ ಲೇಟರ್. ಮಧ್ಯರಾತ್ರಿ 1:40. ಇದು ಡಿಸ್ಕಷನ್ ಮಾಡ್ಕೊಡ್ತಿರೋದಲ್ಲ ಅವ್ರವ್ರ ಇಂಡಿವಿಜುವಾಲಿಟಿದು. ಓಕೆ. ಊಟ, ಬೆಲ್ ಬಾಯ್ ಮತ್ತು ಎಂಟರ್ಟೈನ್ಮೆಂಟ್. ನಮ್ಮ ಮನೆಗೆ ಬಂದಿರೋ ಗೆಸ್ಟ್ಗೆ ಫಸ್ಟ್ ಆಫ್ ಆಲ್ ನನ್ನ ಕಡೆಯಿಂದ ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ಇದನ್ನು ರಿಪೀಟ್ ಡೆಫಿನೆಟ್ಲಿ ಮಾಡಲ್ಲ. ಒಂದು ಚಾನ್ಸ್ ಕೊಟ್ಟಿದ್ದೀರಾ ನಮಗೆ, ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಎಂಜಾಯ್ ಯುವರ್ ಸ್ಟೇ ಹಿಯರ್. ನಾವೆಲ್ಲರೂ ನಿಮ್ಮ ಸರ್ವಿಸ್ಗೋಸ್ಕರನೇ ಇರೋದು.
ಏನು ಬೇಕಾದ್ರೂ ಕೇಳಿ, ದಯವಿಟ್ಟು ಮಜಾ ಮಾಡಿ. ಆ್ಯಂಡ್ ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ಮೊದಲನೇದಾಗಿ ನನ್ನ ಫಸ್ಟ್ ಟಿಪ್ ನಾನು ಕೊಡೋಕೆ ಇಷ್ಟಪಡೋದು ಸೂರಜ್ ಅವ್ರಿಗೆ. BB ಪ್ಯಾಲೇಸ್ ಸ್ಟಾರ್ಟ್ ಆದಾಗಿಂದ ತುಂಬ ಪ್ರಿಪರೇಷನ್ಸ್ ಮಾಡಿಕೊಂಡು ಎಲ್ಲ ಅತಿಥಿಗಳು ತುಂಬ ಚೆನ್ನಾಗಿ ನೋಡ್ಕೋಬೇಕು ಅಂತ ಕಿಚನ್ ಡಿಪಾರ್ಟ್ಮೆಂಟಲ್ಲಿ ಬೆಳಗ್ಗೆಯಿಂದ ಸಂಜೆ ತನಕ ನಿಂತಿದ್ದಾರೆ. ಅದಾದಮೇಲೆ ಬಾರ್ಟೆಂಡರ್ ಅಂತ ಬಂದಾಗ ಕೂಡ ಜ್ಯೂಸ್ ಮಾಡೋದಾಗಲಿ, ಪ್ರತಿಯೊಬ್ಬರಿಗೆ ಸರ್ವ್ ಮಾಡೋದಾಗಲಿ ತುಂಬ ಶ್ರಮಪಟ್ಟು ಮಾಡಿದ್ದಾರೆ. ಸೊ ಅವ್ರಿಗೆ ನನ್ನ ಕಡೆಯಿಂದ ಫಸ್ಟ್. ನನ್ನ ಎರಡನೇ ಟಿಪ್ ಬಂದು ರಘು ಅವರಿಗೆ. ಥ್ಯಾಂಕ್ ಯು. ತೊಗೊಳ್ಳಿ ರಘು ಅವರು, ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು ಸರ್. ಓಕೆ, ಸೊ ನಾನು ನೀಡುತ್ತಿರುವ ಮೌಲ್ಯ ಸೂರಜ್ಗೆ 50 ಪಾಯಿಂಟ್ಸ್, ರಘು ಸರ್ಗೆ 50 ಪಾಯಿಂಟ್. ಈಗ ನೆಕ್ಸ್ಟ್ ನಾನು ಕರೀತಾ ಇರೋದು ಧನುಷ್ ಅವರು ಕಿಚನ್ ಡಿಪಾರ್ಟ್ಮೆಂಟಿಂದಾನೆ. ಅವ್ರಿಗೆ ನಾನು 20 ಪಾಯಿಂಟ್ಸ್ ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ಯಾರು ಕೊಡೋಕ್ಕೆ ಇಷ್ಟಪಡ್ತೇನೆ? ಜಾನ್ವಿ ಅವರೇ ಬನ್ನಿ. ತುಂಬ ಎಫರ್ಟ್ಸ್ ಹಾಕಿರಿ ಜಾನ್ವಿ ಅವರೇ, ಕಂಗ್ರ್ಯಾಚುಲೇಷನ್ಸ್. ನಾನು ನೆಕ್ಸ್ಟ್ ಕರೆಯೋಕ್ಕೆ ಇಷ್ಟಪಡೋದು ಧ್ರುವಂತ್ ಅವ್ರಿಗೆ ನಾನು 50 ಪಾಯಿಂಟ್ಸ್ ಕೊಡೋಕ್ಕೆ ಇಷ್ಟಪಡ್ತೀನಿ. ಮಾಳು ಅವ್ರಿಗೆ ನಾನು 20 ಪಾಯಿಂಟ್ಸ್ ಕೊಡೋಕ್ಕೆ ಇಷ್ಟಪಡ್ತೀನಿ. ಅವ್ರು ಹೌಸ್ ಕೀಪಿಂಗ್ ಡಿಪಾರ್ಟ್ಮೆಂಟಲ್ಲಿದ್ದರು. ರಕ್ಷಿತಾ ನಿಮಗೆ 10 ಪಾಯಿಂಟ್ಸ್ ಕೊಡೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಕಂಗ್ರ್ಯಾಚುಲೇಷನ್ಸ್. ನನ್ನ ನೆಕ್ಸ್ಟ್ 10 ಪಾಯಿಂಟ್ಸ್ ನಾನು ಅಶ್ವಿನಿ ಅವ್ರಿಗೆ ಕೊಡೋಕ್ಕೆ ಇಷ್ಟಪಡ್ತೀನಿ. ಆ್ಯಕ್ಚುಲಿ ನಾನು ಹಾಸ್ಪಿಟಾಲಿಟಿ ಡಿಪಾರ್ಟ್ಮೆಂಟಿಗೆ ಅಷ್ಟೊಂದು ಇಂಪ್ರೆಸ್ ಆಗಿಲ್ಲ. ನಾನು ಸ್ಪಂದನ ಅವರೇ ಬನ್ನಿ, ನಿಮಗೆ 10 ಪಾಯಿಂಟ್ಸ್. ಅವ್ರು ಏನು ಮಾಡ್ತಿರಲಿ ಬಿಡಲಿ, ನಾನು ಹೇಳಿದ ಮಾತನ್ನ ತುಂಬ ರೆಸ್ಪೆಕ್ಟ್ಫುಲಿ ಕೆಲಸ ಮಾಡಿದ್ರು, ಅದಕ್ಕೋಸ್ಕರ ಸ್ಪಂದನ ಅವರೇ ನಿಮ್ಗೆ 10 ಪಾಯಿಂಟ್ಸ್. ನೆಕ್ಸ್ಟ್ ಪಾಯಿಂಟ್ ನಾನು ಕೊಡೋಕ್ಕೆ ಇಷ್ಟಪಡೋದು ರಾಶಿಕಾ ಅವ್ರಿಗೆ 10 ಪಾಯಿಂಟ್ಸ್. ತಡರಾತ್ರಿ 3 ಗಂಟೆ. ಬಾ ಅವಾಗ ಬರ್ತೀನಿ ಬಾ ಬಾ. ಅಲ್ಲ ಅವರು ಮಾತಾಡೋರು, ನಾನು ಮಾತಾಡ್ದೆ, ಅವರು ಮಾತಾಡೋರು, ನಾನು ಸರಿಯಾಗಿ ಸಪ್ಲೈಯರ್ ಕೆಲಸ ಅದಕ್ಕೆ ಕೊಟ್ಟಿದ್ದಾರೆ ಏನೋ ಅನಿಸ್ಬಿಡ್ತದೆ. ಅದಕ್ಕೆ ಕೊಟ್ಟಿದ್ದು ಅಡುಗೆ ಮನೆ ಕೊಟ್ಟಿದ್ರೆ ಹೆಂಗೋ ಅಡುಗೆ ಮಾಡ್ಕೊಂಡು ಕಾಯಿ ನೀನು ಮಾಡ್ತಿರ್ಲಿಲ್ಲ ಅಂತ ಗೊತ್ತು, ಅದಕ್ಕೆ ಸಪ್ಲೈಯರ್ ಕೆಲಸ ಕೊಟ್ಟಿರೋದು. ನೀನು ಮಾಡಲ್ಲ ಗೊತ್ತು, ನೀನು ಏನಾದರೂ ಒಂದು ಮಾಡ್ತೀಯ ಅಂತ ಗೊತ್ತು, ಮಾಡಿದೆ ಅಷ್ಟೇ, ದಬಾಕ್ದೆ. ಏನು ನಿಮ್ಗೆ 10,000 ರೂಪಾಯಿ ಸಿಕ್ಕದಲ್ಲ ನಿಮ್ದೇ? 10,000 ಎಲ್ಲಿದೆ? 10 ಪಾಯಿಂಟ್. 10,000 ಅನ್ನೋದು 50,000. 50,000 ಅಲ್ಲ, 50 ಪಾಯಿಂಟ್. ಅದು ಹೆಂಗೆ 50,000 ಇಲ್ಲಿ ಅಂತ ನೀನು ಬೈಸ್ಕೊಂಡ್ರು ನಿಂಗೇನು ಅನ್ಸಲ್ಲ? ಬಯಸ್ಕೊಂಡ್ರೆ ಏನು ಅನ್ಸಲ್ಲ ಅದು. ಅಯ್ಯೋ ಹೇಳಕ್ಕಾಗಲ್ಲ. ಏನು ಅನ್ಸ್ತೇವೆ? ನಾನು ಕೊಡಂಗಿದ್ರೆ ಸತ್ಯವಾಗ್ಲೂ ಇದು ಟಾಸ್ಕ್ ಅಲ್ಲ ಅಂದ್ರೆ ಸರಿಯಾಗಿ ಕೌಂಟ್ರ್ ಹೊಡೆದಾಗ್ತದೆ. ಅದೇ ಟ್ರಿಗರ್ ಆಗಿದ್ದವ್ರೆ, ಅದು ಹೊಡೆದಕ್ಕೆ ಟ್ರಿಗರ್ ಆಗಿದೆ. ಹೌದಾ? ರೂಮಲ್ಲ ಮಾತಾಡ್ದ ನೀನು? ತಡರಾತ್ರಿ 3:40. ನೀನು ಒಂದೊಂದ್ಸಲಿ ತುಂಬ ಕ್ಯೂಟಾಗಿ ಕಾಣುತ್ತೆ, ಒಂದೊಂದ್ಸಲಿ ಯಾಕೆ ಕ್ಯೂಟಾಗಿ ಕಾಣಿಸಲ್ಲ? ಒಂದೊಂದ್ಸತಿ ಫುಲ್ಲು ಟಯರ್ಡಾಗಿ ಕೂದಲೆಲ್ಲ ಮೆಸ್ ಆಗುತ್ತಲ್ಲ, ಅವಾಗ ಚೆನ್ನಾಗಿ ಕಾಣ್ತೀನಿ. ನಾನು ಫುಲ್ ಹೋಗಿ ರೆಡಿಯಾಗಿ ಬಂದರೆ ಚೆನ್ನಾಗಿ ಕಾಣಲ್ಲ. ಚೆನ್ನಾಗಿ ಕಾಣಿಸಲ್ಲ. ನೀನು ಹಿಂಗಿದ್ದಾನೆ ಚೆನ್ನಾಗಿ ಕಾಣಿಸೋದು. ಈ ಥರ ಸ್ವಚ್ಛ ಶರ್ಟ್ ಹಾಕೊಂಡು ಹುಡಿ ಹಾಕೊಂಡು ಯಾರು ಇವತ್ತು ಗಿಲ್ಲಿ ಆಡಿದ್ದು ಮಾತ್ರ ಇದ್ದಿದ್ದು ತುಂಬ ಇರಿಟೇಟ್ ಆಯಿತು. ಏನು ಗಿಲ್ಲಿ ಆಡಿದ್ದು ಅವರೆಲ್ಲ ಹೇಳಿದ್ದು ಅವ್ರು ಹೇಳ್ತಾ ಇದ್ರು ನಿಲ್ಲಿಸ್ಬೇಕಲ್ಲ. ಈಗ ಮನೆಯವ್ರ ಜೊತೆ ಆಡೋದು ಅದೊಂಥರ. ಎಲ್ಲ ಟೈಮ್ ಒಂದೇ ಥರ ಆಡಿದ್ರೆ ಹಿಂಗೆ ಹೇಳು. ನಾಳೆ ಅವ್ನು ಹಿಂಗೆ ಆಡ್ತಾನೋ ಏನು ಕತೆನೋ ಅನ್ಸ್ಬಿಟ್ಟಿದೆ. ನಾನು ಅಭಿ ಮಾತಾಡ್ತಾನೋ ಇಲ್ವೋ ಗೊತ್ತಿಲ್ಲ, ನಾನು ನೋಡೋಷ್ಟು ನೋಡ್ತೀನಿ. ನಾವು ಮಾತಾಡೋಣ. ಮುಂಜಾನೆ 4:50. ಓವರ್ ಕೆಲಸ ಮಾಡ್ಲಿಕ್ಕೆ ಹೋಗ್ಬೇಡಿ, ಓವರ್ ಕೆಲಸ ಮಾಡ್ಲಿಕ್ಕೆ ಹೋಗ್ಬೇಡಿ, ಓವರ್ ಕೆಲಸ ಮಾಡ್ಲಿಕ್ಕೆ ಹೋಗ್ಬೇಡಿ. ಓ ಬೇಡ ನೀವು ನಾನ್ಸೆನ್ಸ್. ಯಾಕೆ ಉರಿತಾ ಇದೆಯಾ? ಯಾಕೆಂದ್ರೆ ನಿಮ್ಮ ನಾಟಕ ನಮ್ಗೆ, ನಿಮ್ಮ ನಾಟಕ ಅವರಿಗೆ ನಾಟಕ ಅನ್ಸ್ಬೋದು. ಒಂದ್ ಸೆಕೆಂಡ್, ನಿಮ್ಮ ನಾಟಕ ಒಂದು ಸೆಕೆಂಡ್. ಯಾಕೆ ಅವರ ಕೆಲಸ ಇಲ್ಲಿ ಇಟ್ಲಿಕ್ಕೆ, ಅಲ್ಲಿ ಹೋಗಿ ಇಟ್ಲಿಕ್ಕೆ ಅಂತ ಅವಶ್ಯಕತೆ ಇಲ್ಲ. ಕಾಮನ್ ಸೆನ್ಸ್. ಟಿಶ್ಯೂ ಪೇಪರ್ ಎಲ್ಲ ಬೆಸಿನಲ್ಲಿ ಹಾಕ್ತಾರ ಯಾರು? ಟಿಶ್ಯೂ ಪೇಪರ್ ಎಲ್ಲಿ ಹಾಕ್ಬೇಕು? ಒಂದು ಸೆಕೆಂಡ್, ಟಿಶ್ಯೂ ಪೇಪರ್ ಡಸ್ಟ್ಬಿನ್ ಅಲ್ಲಿ ಹಾಕ್ಬೇಕಲ್ವಾ? ಅವರು ಟಿಶ್ಯೂ ಪೇಪರ್ ಪ್ಲೇಟ್ ಎಲ್ಲ ಬೆಸಿನಲ್ಲಿ ಹಾಕಿ ಬಿಟ್ಟಿದ್ದಾರೆ. ಯಾಕೆ? ಇವತ್ತೇ ಜಸ್ಟ್ ನಾನು ತೊಳಿದು ಇಟ್ಟಿದ್ದೀನಿ ಅಲ್ವಾ? ಮ್ಯಾನೇಜರ್ಗೆ ಕಂಪ್ಲೇಂಟ್ ಮಾಡಿ. ಹಾ ಮಾಡ್ತೀನಿ ನಾನು. ಈಗ ಮಾತಾಡಬೇಡ. ಓಕೆ ಫೈನ್, ಓಕೆ ಫೈನ್. ಮಾತಾಡಬೇಡ. ನೀನ್ ಹೇಳ್ತಾ ಇದ್ದೀನಿ
ನೀವು ನಿಮ್ಮ ಕೆಲಸ ಮಾಡಿ ನಂಗೆ ಹೇಳ್ಬೇಡಿ ಅಂತ. ನೀವು ನಿಮ್ಮ ಕೆಲಸ ಮಾಡಿ, ನೀವು ನಿಮ್ಮ ಕೆಲಸ ಮಾಡಿ, ನಂಗೆ ಅಂತ ಹೇಳ್ಬೇಡಿ, ನಂಗೆ ಅಂತ ಹೇಳ್ಬೇಡಿ. ನಿಂದು ಬಾಯಿ ನಿಮ್ಮ ಯಮ್ಮ ನಂಗೆ ಅಂತ ಹೇಳ್ಬೇಡಿ. ನೀವು ನಿಮ್ಮ ಕೆಲಸ ಮಾಡಿ, ನಿಮ್ಮ ಕೆಲಸ ಮಾಡಿ, ಯಾವುದು ಓವರ್ ಕೆಲಸ ಮಾಡಬೇಡಿ. ಟಿಪ್ಸ್ ಬೇಕಾ? ಟಿಪ್ಸ್ ಬೇಕಾ ನಿಮ್ಗೆ? ಟಿಪ್ಸ್ ಬೇಕಾ ನಿಮ್ಗೆ? ಟಿಪ್ಸ್ ಬೇಕಾ? ಅಟೆನ್ಷನ್ ಬೇಕಾ? ಸರ್, ಯು ಆರ್ ನಾಟ್ ಲೈಕ್ ದಿಸ್. ನಾಟಕ ನಾಟಕ ಅಷ್ಟೇ. ನಾನು ಕ್ಲಿಯರ್ಟಿ ಹೇಳ್ತನು ಅಂದ್ರೆ ಇನ್ ಕಸ್ತಕ ಪಾತ್ರೆ ಹಾಕಿ ತೊಳೆದಿರಲ್ಲ ಅಂದ್ರೆ ಧ್ರುವಂತನ ಒಂದು ಪ್ಲೇಟ ಟಿಶ್ಯೂ ಪೇಪರ್ ಇತ್ತು ಹೇಳಿ ಅವ್ರಿಗೆ. ಧ್ರುವಂತನ ಟಿಶ್ಯೂ ಪೇಪರ್ ಆ ಪ್ಲೇಟ್ದಾಗ ಟಿಶ್ಯೂ ಪೇಪರ್ ಇತ್ತು, ಅದನ್ನ ತಂದ ಪ್ಲೇಟ್ ಅಲ್ಲಿಟ್ಟು. ಓಕೆ, ಅದೇನಾಗಿತ್ತು, ಈಗ 2-3 ಜನ ಬಂದ ಕಿಸಿಂದ ಏನು ಮಾಡಿದ್ರು, ಆ ಟಿಶ್ಯೂ ಪೇಪರ್ ಸಮೇತ ಅಲ್ಲಿ ತೆಗೆದಿಟ್ಟಿದ್ರು ಅವರು. ನಾವು ತೊಳಿಬೇಕಾದ್ರೆ ಏನಾಗಿತ್ತು, ಅಲ್ಲೆಲ್ಲ ಲಾಕ್ ಆಗದೈತಿ ಟಿಶ್ಯೂ ಪೇಪರ್ ಸಿಕ್ಕೊಂದು. ಅವ್ರು ಏನು ಹೇಳ್ತಾರೋ, ಅಲ್ಲಿ ಟಿಶ್ಯೂ ಪೇಪರ್ ಸಮೇತ ಅಲ್ಲಿ ಇಡಬೇಡಿ, ಇಲ್ಲಿ ಇಡುದಾರೆ ಇಲ್ಲಿ ಇಡ್ರಿ, ನಾವು ತೊಗೊಂಡು ತೊಳಿತೀವಿ ಅಷ್ಟೇ ರಕ್ಷಿತ. ಅಷ್ಟೇ ಇಷ್ಟ ಸಮಸ್ಯೆನ ಹೇಳಿದ ಮಾಡು. ನೀನು ಅವ್ರನ್ನ ಸಪೋರ್ಟ್ ಮಾಡ್ಕೊಂಡ್ ಬರ್ಬೇಡ. ಇಲ್ಲ ನಾ ಹೇಳತ್ತಿಲ್ಲ ಬ್ರೋ ಏನಾಯ್ತು ಕೇಳಿ ಬ್ರೋ, ಅಲ್ಲಿ ಮಾಕ್ಟೇಲ್ ಕೋರ್ಟ್ ಇದೆಯಲ್ಲ ಬ್ರೋ, ಅಲ್ಲಿ ಇದೆಲ್ಲ ಇದೆ, ಪ್ಲೇಟ್ಸ್ ಎಲ್ಲ ಅಲ್ಲೇ ಇದೆ. ಅದನ್ನ ಒಂದೊಂದು ತಗೊಂಡು ಬಂದೆ ನಾನು ಪ್ಲೇಟ್. ಅದ್ರ ಮೇಲೆ ಟಿಶ್ಯೂ ಇತ್ತು. ಅವಳು ತೊಳಿತಲ್ಲ, ಅವಳು ಅಲ್ಲಿದ್ದಾಳೆ, ಇವರೇನೋ ತೊಳಿತಾ ಇದ್ರು. ಇವ್ರು ಅಲ್ಲಿ ಇದ್ರಲ್ಲ, ಅದ್ರಲ್ಲಿ ಟಿಶ್ಯೂ ಪೇಪರ್ ಇರೋದು ನೋಡಿದೆ ನಾನು. ಅದೇನೋ ಒಂದು ತೆಗ್ದು ಇವ್ರು ಹಾಕ್ಬೋದಿತ್ತು, ನನ್ನ ಕೈಯಲ್ಲಿ ಇತ್ತದು. ನಾನು ಮತ್ತೆ ಅಲ್ಲಿಗೆ ಹೋಗಕ್ಕೆ ಹೊರಟಿದ್ದೆ ನಾನು. ಅದೊಂದು ದೊಡ್ಡ ವಿಷಯ ಅಲ್ಲ. 7 ಬಾಯಿ ಹಾಕಿದ್ಲು. ನೀವು ಹೇಳೋದು ನನ್ನ ತಿಳ್ಕೊಬೇಕು. ನಾನು ಹೇಳೋದು ಕೇಳಪ್ಪ. ಏನ್ ಹೇಳ್ತಾರೆ ಕೇಳ್ತಾರೋ? ಕೇಳೋದು ಕೇಳು. ಉರಿತು 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 ಅಂದ್ರೆ ಅಲ್ಲ, ನಾವು ಉರಿತು ಉರಿತು ಅಂದ್ರೆ ಹೆಣ್ಮಕ್ಳು ಮಾತಾಡೋ ರೀತಿ ಅಲ್ಲ. ಉರಿತು ಉರಿತು ಅಂದ್ರೆ ಹೇಳಪ್ಪ ಇಲ್ಲಿ ನಿಂದು ರಕ್ಷಿತಂದು ನನ್ನ ಹತ್ರ ಬೇಡ ನಾಟಕ. ನನ್ನ ಹತ್ರ ಹೇಳಲ್ ಕರ್ದು ನಾ ಸಣ್ಣ ಚೆನ್ನಾಗಿ ಹೇಳ್ತಿಲ್ಲ ನಿನ್ನ. ನಾ ಹೇಳ್ತಿಲ್ಲ ಚೆನ್ನಾಗಿ ಬೇಡ ಅಂತ ಹೇಳ್ಸಿಂದ ನೀನ್ ಮತ್ತೆ ಮಾತಾಡು. ಇವರೆಲ್ಲ ಮಾತಾಡಿದ್ದು. ಇವಳು ಬಂದ್ಲು, ಇದನ್ನ ಅಲ್ಲಿಗೆ ಹಾಕೋದಲ್ಲ, ಅದು ಬ್ಲಾಕ್ ಆಗುತ್ತೆ ಅಂದ್ಬಿಟ್ಟು ನಾನು ಅಲ್ಲಿ ಕಿಚನ್ ಹತ್ರ ಸ್ಲ್ಯಾಬ್ ಅಲ್ಲಿ ಇಡ್ಬೇಕಂತೆ, ಮತ್ತೆ ಅವಳು ತೆಗಿತಾಳಂತೆ. ಇದು ಇವಳ್ದು ಹೊಸದ್ ಕಾನೂನು. ಇವಳು ಡೌ ಮಾಡ್ಕೊಂಡು ಬಂದ್ಲು, ನನ್ನನ್ನ ಟ್ರಿಗರ್ ಮಾಡಿದ್ಲು ಟ್ರಿಗರ್. ಇವ್ರು ಬಂದ, ಇವನ್ ಬಂದ. ಫಸ್ಟ್ ಆಫ್ ಆಲ್ ಸಾಫ್ಟ್ ಆಗಿ ಮಾತಾಡಿ. ಆಮೇಲೆ ಇವರು ಧನುಷ್ ಇವರು ಹೊರಗಿಂದ ಬರ್ತಾರೆ, ಹೊರಗಿಂದ ಬನ್ನಿ ಪ್ಲೇಟ್ ಮತ್ತೆ ಟಿಶ್ಯೂ ಪೇಪರ್ ಬೆಸ್ಸಿನಲ್ಲಿ ಹಾಕ್ಬಿಡ್ತಾರೆ. ಇಷ್ಟು ಫುಲ್ಲು ಕ್ಲೀನ್ ನಂತರ ಎಷ್ಟು ಪಾತ್ರೆ ಇತ್ತು ಸ್ಪಂದನ, ಫುಲ್ಲು ಕ್ಲೀನ್ ಆದ ನಂತರ ಇವರು ಎಂತ ಮಾಡ್ತಾರೆ ಗೊತ್ತುಂಟ, ದಾಡ್ ದುಡ್ ಬಂದ ನಂತರ ಒಂದ್ ಸೆಕೆಂಡ್ ದಾಡ್ ದುಡ್ ಬಂದ ನಂತರ ಪ್ಲೇಟ್ ಮತ್ತೆ ಟಿಶ್ಯೂ ಪೇಪರ್ ಬೆಸ್ಸಿನಲ್ಲಿ ಹಾಕ್ಬಿಡ್ತಾರೆ. ಸ್ವಲ್ಪ ಕಾಮನ್ ಸೆನ್ಸ್ ಇಲ್ವಾ? ಟಿಶ್ಯೂ ಪೇಪರ್ ಡಸ್ಟ್ಬಿನಲ್ಲಿ ಹಾಕಬೇಕು, ಪಾತ್ರೆ ಬೇಕಿದ್ರೆ ಬೆಸ್ಸಿನಲ್ಲಿ ಹಾಕಿ. ಓಕೆ, ಅದೇ ಮಾಡಬೇಕಿತ್ತಲ್ವಾ? ಓಕೆ, ಅದೇ ಆಗಲಿಲ್ಲ ಅಂದರೆ ನೀವು ಇಡಿ. ನಾನು ನನ್ನ ಕೆಲಸ ನಾನು ಮಾಡ್ತೀನಿ. ಇವರಿಗೆ ಯಾಕೆ ನನ್ನ ಕೆಲಸ ಹಾಫ್ ಕೆಲಸ ಯಾಕೆ ಇವರಿಗೆ ಮಾಡ್ಲಿಕ್ಕೆ ಉಂಟು? ನಿಮ್ಮ ಕೆಲಸ ನೀವು ಮಾಡಿ ಫಿನಿಶ್ ಮಾಡಿ, ದಟ್ಸ್ ಇಟ್. ನೀನು ಸ್ಟೈಲ್ ಹೊಡಿಬೇಡ ಇಲ್ಲಿ. ನಾಟಕ ಟಿಪ್ಸ್ ನನಗೆ ಬೇಡಪ್ಪ. ನಾಟಕ ಟಿಪ್ಸ್ ನನಗೆ ಬೇಡಪ್ಪ. ನೀವು ನಿಮ್ಮ ಕೆಲಸ ಮಾಡಿ, ಬೇರೆಯವರ ಕೆಲಸ ಮಾಡಿ. ಅವರ ದಿನ 59 ಬೆಳಗ್ಗೆ 11 ಗಂಟೆ.
ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್. ಬೆಳಗ್ಗೆ 11:30. ಮಾಡಿ ಡ್ರಾಯರ್ ಇರೋದೆಲ್ಲ ಯಾರ್ದು? ಅದೇ ಧ್ರುವಂತ ಸರ್. ಧ್ರುವಂತದ ಒಂದು ಸ್ವಲ್ಪ ಸೆನ್ಸ್ ಇದ್ದಿದ್ರೆ ನಾವೇನಾದರೂ ಇಟ್ಕೋಬೋದಲ್ವಾ? ಎಲ್ಲ ಒಂದೇ ಇಟ್ಬಿಟ್ರೆ ನಮ್ದಿಂದ ಇಟ್ಕೊಳ್ಳೋದು. ನಾವು ಕೇಳೋದು ಸರಿ. ನೋಡು ಯಾವ ಮಾತಾಡು ಅಲ್ವಾ? ವಾಟ್ ಮಿಸ್ಟರ್ ಮಂಜಾ? ಹಾಂ ನಂದೆಲ್ಲಿ ಇಟ್ಕೊಳ್ಳಿ ಹೇಳು. ಆಯ್ತು, ಥ್ಯಾಂಕ್ ಯು. 10 ಮಿನಿಟ್ಸ್ ಬೇಕಾ ಅದನ್ನ ಡ್ರಾಯರ್ ಕ್ಲಿಯರ್ ಮಾಡೋಕ್ಕೆ? 2 ಮಿನಿಟ್ಸಲ್ಲಿ ನಾನೇ ಮಾಡ್ಬಿಡ್ಲ? ಇಲ್ಲ ನಾನೇ ಮಾಡಿ. ನಿಂದು ಎಲ್ಲಿದೆ ಅಂತ ಹೇಳು, ನಾನೇ ಎತ್ಕೊಂಡೋಗಿ ಇಟ್ಬಿಡ್ತೀನಲ್ಲ. ಇಲ್ಲ ಸರ್ ಬೇಡ. ಮತ್ತೆ ಅದನ್ನ 10 ಮಿನಿಟ್ಸ್ ಬೇಕಾ ಅದನ್ನ? ನಾನು ಬಾತ್ರೂಮ್ ಏನು ಇರೋದು ಅದು? ಇದು ಕ್ರೀಮ್ ತಾನೇ ನಿಮ್ದು? ಕ್ರೀಮು ಅಲ್ಲೂ ಜೊತೆ ಅದು ಇದು ತಾನೇ? ರೈಟ್ ಸರ್ ರೈಟ್. ಅದು 10 ಮಿನಿಟ್ಸ್ ಬೇಕಾದ್ರು ಅಂತ? ಇಲ್ಲ ಅಲ್ಲಿ ಬಾತ್ರೂಮ್ ಕ್ಯೂ. ಬಾತ್ರೂಮ್ ಕಿತ್ತಾಡ್ತಿದ್ದೀರಾ? ಬಾತ್ರೂಮ್ ಅಲ್ಲಿ ಕ್ಯೂ ಇದೆ ಸರ್ ಸ್ನಾನ ಮಾಡಿ. ಇವಾಗ ಅಲ್ಲಿ ಕ್ಯೂಗೆ ಹೋಗೋದು ಇವಾಗ ಅದು ನನ್ನ ಮಿಸ್ಟೇಕ್. ಇರು ನಾನು ಹೇಳ್ಬಿಡ್ತೀನಿ. ಕ್ಯೂ ಅಲ್ಲಿ ನಾನು ಹೋಗಿ ನಿಂತ್ಕೊಂಬಿಡ್ಲ? ಅಲ್ಲ ಅದು ಕ್ಲಿಯರ್ ಮಾಡ್ಬಿಟ್ಟು ಬನ್ನಿ. ನೀವು ಕ್ಯೂ ಅಲ್ಲಿ ನಾನು ನಿಂತಿರ್ತೀನಿ. ಸರ್ ಮಂಜು ಸರ್ ಇರ್ಲಿ ಹಾಗಲ್ಲ ಬೇರೆ ಹೋದ್ರೆ ಮತ್ತೆ ನಾನು ನಿಮಗೆ ಸರ್ವಿಸ್ ಕೊಡೋದ್ರಲ್ಲಿ ತುಂಬಾ ಲೇಟ್ ಆಗುತ್ತೆ. ಅಲ್ಲ ಇವಾಗ ಏನು ಮಾಡಲಿ? ಇವಾಗ ನಾನು ಅಲ್ಲೋಗಿ ನಿಂತ್ಕೊಳ್ಳ? ಎಮರ್ಜೆನ್ಸಿ ಇದ್ರೆ ನಾನು ಇಮಿಡಿಯೇಟ್ಲಿ ಮಾಡ್ಕೊಡ್ತೀನಿ. ಏನೋ ಒಂದು ಮಾಡ್ಕೊಡಿ. ರೈಟ್ ಸರ್. ಬೆಳಗ್ಗೆ 11:45. ದಿನ ಬೆಳಿಗ್ಗೆ ನೀನೇ ಪೂಜೆ ಮಾಡೋದಾ? ಇಲ್ಲ. ಪ್ರತಿದಿನ ಒಬ್ಬೊಬ್ರ? ಇಲ್ಲ, ಪ್ರತಿದಿನ ಯಾರು ಒಂದು. ಯಾಕೆ ಬತ್ತಿ ತೆಗಿತಾ ಇದ್ದೀರಿ? ಅದು ನೆನ್ನೆ ಹಾಕಿರೋದು ಬತ್ತಿ. ಪರವಾಗಿಲ್ಲ, ನಾನು ಒಂದು ಹೊಸ ಬತ್ತಿ ಹಾಕ್ಬಿಡ್ತೀನಿ. ಹಾಕ್ಬಿಡ್ತೀಯಾ? ಏನು ಪ್ರತಿದಿನ ಬೇರೆ ಬೇರೆಯವರು ಮಾಡ್ತಾರೆ. ಯಾಕಲ್ಲಿ ಇಡ್ತಾ ಇದ್ದೀರಾ? ಹಲೋ ನೀವು ಮಾಡದೇ ಇರೋದು. ಒಂದು ಸೆಕೆಂಡ್ ಧ್ರುವಣ್ಣ, ಒಂದು ಸೆಕೆಂಡ್. ಹಾ ಹೇಳಿ. ಹಲೋ ಅಲ್ಲ ಏನಕ್ಕೆ ಇವಾಗ? ನಾನು ನಿಮ್ಗೆ ಒಂದು ಹೇಳ್ತೀನಿ ಸರ್. ಬೆಳಿಗ್ಗೆ ಇಲ್ಲಿ ಪೂಜೆ ಮಾಡೋದು ನಾರ್ಮಲ್ ಆಗಿ ನಾನು ಅಲ್ಲಿ ಬತ್ತಿ ಅಲ್ಲಿ ಸ್ಲ್ಯಾಬ್ ಅಲ್ಲಿ ಇಟ್ಟರೆ ಎಣ್ಣೆ ಬೀಳುತ್ತೆ ಸರ್. ಸ್ಪೆಷಲಿ ಅದನ್ನ ನಿಧಾನವಾಗಿ ಆರಾಮ್ಸೆ ಮಾತಾಡಿ. ಯಾಕೆ ಇಬ್ರು ಜಗಳ ಆಡ್ತಿದ್ರ? ದೇವ್ರ ಮುಂದೆ ದೇವ್ರ ಪೂಜೆ ಮಾಡೋದೇನಕ್ಕೆ? ನೆಮ್ಮದಿ ಕೊಡ್ಲಿ ಅಂತಲ್ಲ. ಅಲ್ಲ ನಾನು ಜಗಳ ಆಡ್ತಿಲ್ಲ. ಅಭಿ ದೇವ್ರ ಮುಂದೆ ಪೂಜೆ ಮಾಡೋದು ನೆಮ್ಮದಿಗೋಸ್ಕರ ಅಲ್ಲ. ಇಬ್ರು ಬತ್ತಿ ವಿಚಾರ, ದೀಪ ಹಚ್ಚೋ ವಿಚಾರಕ್ಕೆ ಇಬ್ರು ಗಲಾಟೆ ಮಾಡ್ಕೋತಾವ್ರೆ. ಸರ್ ಹೇಳ್ತಾ ಇದೀನಿ ಬತ್ತಿ ತೆಗಿಬೇಡಿ, ಅದ್ರದ್ದು ಒಂದು ಪ್ರೊಸೀಜರ್ ಇದೆ, ಅದನ್ನು ಕೇಳ್ತಾ ಇಲ್ಲ. ನಾನು ಹೊಸ ಬತ್ತಿ ಆಮೇಲೆ ಆ ಬತ್ತಿನ ಇಡಬೇಡಿ, ಎಣ್ಣೆ ಅಲ್ಲಿ ಸ್ಲ್ಯಾಬ್ ಬಿಟ್ರೆ ಅಲ್ಲಿ ಮಾರ್ಕ್ ಆಗುತ್ತೆ. ರಕ್ಷಿತಾ ಅವ್ರು ಕೇಳ್ತಾ ಕೇಳಕಂದ. ಇಲ್ಲ ಸರ್, ಚೇಂಜ್. ರಕ್ಷಿತಾ ಪೂಜೆ ಮಾಡು ನೆಮ್ಮದಿಯಾಗಿ ದೇವ್ರ ಮುಂದೆ ಹೋಗು. ಬೆಳಗ್ಗೆ 11:55. ಒಬ್ಬೊಬ್ರಿಗೆ ಒಂದು ಟಾಸ್ಕು. ನಂದೇನು ಅಂದರೆ ನಮ್ಮದ್ರಲ್ಲೇ ಇರೋದು ಯಾರ್ದನ ಒಬ್ರದ್ದು, ಒಂದು ಹುಡುಗಿದು ಒಂದು ಹುಡುಗಂದು, ಯಾರ್ದನ ಇಬ್ರದ್ದು. ಅವ್ರು ಹುಡುಕ್ಬೇಕು ನೆಕ್ಸ್ಟು. ಅದರದ್ದು ಐಟಮ್ ಏನಾದ್ರು ಕದಿಬೇಕು. ಕದ್ದುಬಿಟ್ಟು 1/2 ಅವರ್ ಇಲ್ಲ 1 ಅವರ್ ಅವ್ರು ಹುಡುಕ್ಬೇಕು ಅದನ್ನು. ಅಂದರೆ ಕಳ್ಳೋಯ್ತು ಅಂತ. ಇಟ್ ವರ್ಕ್ಸ್. ಅದರಿಂದ ಇದೇನು ಆಗಲ್ಲ. ಇದನ್ನೇ ಹೇಳ್ಬೋದು ನೀವು. ಇನ್ನೇ ಯಾರ ಹತ್ರ ಮಾಡ್ತಿರಲ್ಲ ಅದು ಅವ್ರಿಗೆ ಹೇಳ್ಬೋದು. ಬರೀ ನನಗೆ ಮತ್ತೆ ನಾನು ಯಾರಿಗೆ ಅಷ್ಟೇ. ನನ್ನ ಕಡೆಯಿಂದ ಗೊತ್ತಾದ್ರೆ ಇಬ್ರಿಗೆ ಗೊತ್ತಾಗ್ಬೇಕು ಅಷ್ಟೇ. 3ನವ್ರಿಗೆ ಗೊತ್ತಾಯ್ತು ಅಂದರೆ ನಾನು ಸೋತಂಗೆ. ಸರ್ ದಟ್ ಬೌಂಡ್ರಿ ನನಗೆ ಬರಲ್ಲ. ನಂದು ಇದಾಗೋಗುತ್ತೆ. ಮಧ್ಯಾಹ್ನ 12:05. ತ್ರಿವಿಕ್ರಮ್ ಅವರಿಗೆ ಹೆಡ್ ಮಸಾಜ್ ಬೇಕು. ಮ್ಯಾನೇಜರ್ಗೆ ಒಂದ್ಸಲ ಹೇಳಿ ಅದನ್ನ ಅರೇಂಜ್ ಮಾಡಿಸ್ಬಿಡಿ. ನಾನು ಮಾಡಲ? ನೀನೇ ಮಾಡಿ. ಥ್ಯಾಂಕ್ ಯು. ಚೆನ್ನಾಗಿ ಮಾಡ್ತಾರೆ. ಶೋರ್. ನಿಮ್ಮ ಫ್ರೆಂಡಾ ಅವರು? ಕಲೀಗ್ ಸರ್. ಹೌದಾ? ಫ್ರೆಂಡ್ ಅಲ್ವಾ? ಫ್ರೆಂಡೇ ಸರ್. ಹೌದಾ? ಕಲೀಗ್. ಸಕಾಸ್ಟಿಕ್ ಆಗಿ ಎಕ್ಸ್ಪ್ರೆಷನ್ ಬರ್ತಿದೆ ಯಾಕೋ? ಇಲ್ಲ ಸರ್, ಈಗ ಹೊಸದಾಗಿ ಸೇರ್ಕೊಂಡಿದ್ದೀನಿ ನಾನು. ನೀವಾ? ಹಾಂ ಸರ್. ಬಿಗ್ ಬಾಸ್ ಇದಕ್ಕೆ ಪ್ಯಾಲೇಸ್ಗೆ ಹೊಸದಾಗಿ ಸೇರ್ಕೊಂಡಿದ್ದೀರಾ? ಸರ್, ನಿನ್ನೆ ಸೇರ್ಕೊಂಡಿರೋದು. ಹೌದಾ? ನೀವೇ ಫಸ್ಟ್ ಗೆಸ್ಟ್ ಸರ್ ನನಗೆ. ಹೌದಾ? ಅವರು ಹಳಬ್ರ, ಬಹಳ ಹಳಬ್ರ? ಅವ್ರು 20 years ಇಂದ ಇಲ್ಲೇ ಇದ್ದಾರೆ ಸರ್. ಏನಕ್ಕೆ ಸರ್? ಅವ್ರಿಗೆ ಇಲ್ಲಿ ಇಷ್ಟ ಆಗಿ ಇಲ್ಲೇ ಇದ್ದಾರೆ ಸರ್. ಪ್ರಮೋಷನ್ ಆಗಿಲ್ಲ ಅಷ್ಟೇ. ಮಾಡೋಣ, ಒಂದು ಪ್ರಮೋಷನ್ ಕೊಡ್ಸೋಣ. ನೀವು ಶುರು ಹಚ್ಕೊಳ್ಳಿ. ಹಾಂ ಸರ್. ಬಾಸ್ ಹೆಂಗಿದ್ರಿ? ಹೆಂಗಿದ್ದೆ ಬಾಸ್ ನೀನು? ಹೆಂಗಿದ್ದೆ ಬಾಸ್? ಹೆಂಗಾಗೋದೆ ಬಾಸ್? ಆದ್ರೆ ಏನು ಹೇಳು ಗಿಲ್ಲಿ, ಆದ್ರೂ ಕಷ್ಟ ಆಗುತ್ತೆ. ಪರವಾಗಿಲ್ಲ ಗಿಲ್ಲಿ, ಇಟ್ಸ್ ಓಕೆ, ಇಟ್ಸ್ ಓಕೆ ಅಲ್ವಾ ಗಿಲ್ಲಿ? ಆದ್ರೂ ನಿನ್ನ ಬಂದೇ ಬರಬೇಕು ಅಲ್ಲಿವರೆಗೂ, ನಂಬಿಕೆ ಹೆಸರಲ್ಲಿ ನಗುತ್ತಿರಬೇಕು. ಎಷ್ಟು ಬದಲಾಗ್ಬಿಟ್ಟೆ ಗಿಲ್ಲಿ ನೆನ್ನೆಯಿಂದ? ಹೆಂಗೆಂಗೋ ಆಡ್ತಿದ್ದೆ, ಅದು ಯಾಕೆ ಹಿಂಗಾಗ್ಬಿಟ್ಟೆ? ಶಿಫ್ಟ್ ಆಗೋಯ್ತಲ್ಲ. ಆದರೂ ನನಗೆ ಅನ್ನಿಸ್ತಾ ಇರೋದು, ಫ್ಯಾಮಿಲಿ ಮಾತ್ರ ಇದ್ದಾಗ ಫ್ಯಾಮಿಲಿನೇ ಕಿತ್ತಾಡ್ತಾ ಇರ್ತೀವಿ. ಬೇರೆ ಯಾರು ಬಂದು ಏನಾರು ಅಂದಾಗ ನಮ್ಮ ಫ್ಯಾಮಿಲಿಗೆ ಏನೋ ಅಂತಾರಲ್ಲ, ನಮ್ಮ ಫ್ಯಾಮಿಲಿಗೆ ಇಷ್ಟು ಕಷ್ಟ ಕೊಡ್ತಾರಲ್ಲ ಅನ್ಸುತ್ತೆ.
ಈಗ್ಲಾರು ಗೊತ್ತಾಯ್ತಾ ಫ್ಯಾಮಿಲಿ ಅಂತ? ಫ್ಯಾಮಿಲಿ ಅವ್ರು ಇರೋವರೆಗೂ ಅಲ್ಲ, ಹೋದ್ಮೇಲೆ ಪ್ರೀತಿ ಇರಬೇಕು. ಹೌದು, ಬರೀ ಡವ್ ಮಾಡಬೇಡ. ಖಂಡಿತವಾಗ್ಲೂ ನೋಡ್ತೀನಿ. ಬಟ್ ಹೇಗೆ ಅನಿಸ್ತಿದೆ BB ಪ್ಯಾಲೇಸು? ಚೆನ್ನಾಗಿ ಅನಿಸ್ತಿದೆ ಸರ್. ಇಲ್ಲಿ ಸ್ಯಾಲ್ರಿ ಇಲ್ಲ ಸರ್, ಅದೇನೋ ಟಿಪ್ಸ್ ಅಂತ ಕೊಟ್ಟರು, ಅದು ಕೊಡಲಿಲ್ಲ ಸರ್ ನಿನ್ನೆ. ಹೌದಾ? ಹಾಂ ಸರ್. ಯಾರು ಸರ್? ನಮ್ಮ ಮ್ಯಾನೇಜರ್ ಸರ್. ಯಾಕೆ ಮ್ಯಾಚ್ ಅಷ್ಟೊಂದು ಕೋಪ ನಮ್ಮ ಮೇಲೆ? ಏನೋ ತಮಾಷೆ ಮಾಡೋಕೆ ಆಮಾಸೆ ಐತೆ ಅಷ್ಟು. ಚೆನ್ನಾಗಿ ಆಡ್ತಿದ್ಯಾ ಮಚ್ಚ, ಸೀರಿಯಸ್ಲಿ. ನಾನು ಸತ್ಯವಾಗ್ಲೂ ಫನ್ನಾಗೆ ತಗೋಬೇಕು ಅನ್ಕೊಂಡೆ, ಅದು ಏನೇನೋ ಆಗೋಯ್ತು ಸತ್ಯವಾಗ್ಲೂ. ಆಯ್ತು ಬಿಡು, ಆಗತ್ತು ಮುಂಚೆತಿ. ಮಧ್ಯಾಹ್ನ 1:05. ಪ್ರಶ್ನೆಗೆ ಉತ್ತರ ಬರದೆ ನಾನು ತಿಂಡಿ ತಿನ್ನಲ್ಲ. ಯಾವ ಪ್ರಶ್ನೆ? ಆ ಗೊಂಬೆ ಹೆಸರೇನು ಅಂತ. ಚೈತ್ರ. ಆ ಚೈತ್ರ. ಯಾಕೆ ಹೆಸರಿಟ್ಟಿದ್ದಾರೆ? ಅಷ್ಟು ಬೇಡ, ತುಂಬಾ ಸುಂದರವಾಗಿದೆ ಅಂತ. ಚೈತ್ರ ಪದದ ಅರ್ಥ ಅದಲ್ವಲ್ಲ. ಒಂದು ಗ್ಲಾಸ್ ಕೊಡಿ ಹಂಗೆ ಖಾಲಿದು. ಹಸು ಆಗ್ತಿದೆ. ಪ್ಲೀಸ್ ನೀಟಾಗಿ. ಖಾಲಿ ಗ್ಲಾಸ್. ಬಿಸಿನೀರಿನ ಬಂದಿಲ್ಲ. ನಾ ಹೇಳದ್ನಲ್ಲ ಅವಾಗಲೇ ಗಲೀಜಾಗಿತ್ತು, ಬಿದ್ದಿತ್ತು ಅಂತ. 1 ಸೆಕೆಂಡ್. ಕಪ್ಪಳ ಅದ್ರದ್ದು ಕೂಡ ಅಲ್ವಾ? ಸರಿ ಸರಿ, ಕಪ್ಪಳ ಅದ್ರದ್ದು ಕೂಡ ಅಲ್ವಾ? ಸರಿ ಸರ್, ಸರಿ. ಅಲ್ಲ ಅಲ್ಲ, ಇವನೇನು ಮಾಡ್ದ ಇವಾಗ ನೋಡ್ದ? ಇಲ್ಲ ಸರ್, ಏನಾಯ್ತು ಸರ್? ಒಂದು ನೀರು ಖಾಲಿ ಗ್ಲಾಸ್ ಕೊಡು ಅಂದ್ರೆ ಗ್ಲಾಸಲ್ಲಿ ನೀರು ಇರೋದನ್ನ ಕುಡಿದ್ಬಿಟ್ಟು ಖಾಲಿ ಗ್ಲಾಸ್ ಅಂತವನೆ. ನನಗೆ ನಿಜವಾಗ್ಲೂ ಹೇಳ್ತೀನಿ ಅಭಿ, ಈ ತರ ಸ್ಟೂಪಿಡ್ ತರ ಆಡ್ಬಿಟ್ರೆ ಎಷ್ಟು ಕೋಪ ಬಂದ್ಬಿಡ್ತೈತೆ. ಹೇಳ್ತಾ ಇದ್ದೀನಿ, ಒಂದು ಲಿಮಿಟ್ ಇರುತ್ತೆ. ಇಷ್ಟೊತ್ತು ಪ್ರೀತಿ ವಿಶ್ವಾಸದಲ್ಲಿ ಇಲ್ವಾ ಬೆಳಗ್ಗೆಯಿಂದ? ಖಾಲಿ ಗ್ಲಾಸ್ ಕೊಡೋದ್ರೆ ನೀರು ಕುಡಿದ್ಬಿಟ್ಟು ಕೊಡೋದು ಅವನು. ಕಾಮನ್ ಸೆನ್ಸ್ ಇಲ್ವೇನ್ರಿ ಅವನಿಗೆ? ಅಮಾಯಕ ಅಂತಾನೆ. ಸಾರಿ ಸರ್. ಏನ್ರಿ ಅವಾಗ್ಲೇನು ಹೇಳಿದೀನಿ. ಸಾರಿ ಸರ್. ನಾವು ಇಷ್ಟೊತ್ತು ಒಂದು ಲೆವೆಲ್ಗೆ ಇದೀನಿ, ಇನ್ನು ಕೊಳ್ಳಕ್ಕೂಳೆ ಬೇಡ ಸರ್. ಸಾರಿ ಸರ್, ಕೂತ್ಕೊಳ್ಳಿ ಸರ್. ಸಾರಿ. ಯಾವನೂ ನೆಮ್ಮದಿಯಾಗಿರಲ್ಲ. ಆಮೇಲೆ ಒಂದು ಲಿಮಿಟ್ ಅನ್ನೋದಿರುತ್ತೆ ಅವನಿಗೆ. ಪ್ಲೀಸ್ ಸರ್, ಕೂತ್ಕೊಳ್ಳಿ ಸರ್. ರಿಪ್ಲೇಸ್ ಮಾಡಿ. ಅವನಿಗೆ ಖಾಲಿ ಗ್ಲಾಸ್ ಕೊಡೋದು ನೀರು ಕುಡಿದ್ಬಿಟ್ಟು ಹಂಗೆ ಕೊಡ್ತಾವನ ಅವನು. ಅಲ್ಲಿ ಇದ್ದಿದ್ದ ಗ್ಲಾಸಲ್ಲಿ ಆ ಲೆವೆಲ್ಗೆ ಅವನು ಜೋಕ್ ಮಾಡ್ತಾವ್ರು. ಏನು ಜೋಕ ಅದು? ಇದು ನಾನು ಹೇಳಿದ ಕೆಲಸ ಅಷ್ಟೇ ಮಾಡಿ ನೀನು. ದಯವಿಟ್ಟು ನಾನು ಹೇಳಿದ ಕೆಲಸ ಅಷ್ಟೇ ಮಾಡಿ. ಬನ್ನಿ, ನಾನು ಹೇಳಿದ ಕೆಲಸ ಅಷ್ಟೇ ಮಾಡಿ. ಅವರು ಅವಾಗಿಂದ ಫನ್ನಾಗೆ ಇದ್ರಲ್ಲ, ಇದನ್ನು ಫನ್ನಾಗೆ ತಗೋದಂತ ಗೊತ್ತಿಲ್ಲ. ಯಾವ ಸೀರಿಯಸ್ ಆಗಿರುತ್ತೆ, ಯಾವ ಫನ್ ಆಗಿ ತಗೋತಾರೆ ಅಂತಲೂ ಗೊತ್ತಾಯ್ತು. ನಮ್ಮ ರೆಸ್ಪಾನ್ಸಿಬಿಲಿಟಿ ನಾವು ಚೆನ್ನಾಗಿ ಮಾಡೋಣ. ಸರಿ ದಯವಿಟ್ಟು. ಓಕೆ ಸರ್. ಹಸು ಆಗ್ತಿದೆ ನನಗೆ. ತಿಂಡಿ ಸಾವು ಮಾಡಿ. ನಂಗೆ ಉತ್ತರ ಬೇಕು. ಇದು ನನ್ನ ಪುಣ್ಯ ಸರ್. ಅಯ್ಯೋ ದೇವರೇ, ತಲೆಯಲ್ಲಿ ಬುದ್ಧಿ ಗಡ್ಡ ಎಲ್ಲ ಮಾಡ್ಕೋಬಿಡಿ ಸರ್. ಮಮ್ಮಿ ಅಲ್ವಾ ಸ್ವಲ್ಪ ಆವಾಗ ಹೇಳ್ತಾ ಇಲ್ಲ ಅವ್ರಿಗೆ ಎದುರು ಹೇಳಿಲ್ಲ. ನೀವೇನ್ ಹೇಳಿದ್ರೆ ಅದನ್ನ ವಾಪಸ್ ಏನಂದ್ರು ಗೊತ್ತಾ ಮೇಡಮ್, ಯಾರಿಗೂ ಅಷ್ಟು ತಲೆಯಲ್ಲಿ ಬುದ್ಧಿ ಇಲ್ಲ ಅಂದ್ರು. ಅದನ್ನ ಎಲ್ಲರೂ ಬಂದಿಲ್ಲ ಹೇಳ್ಬೇಕು. ಮ್ಯಾಮ್, ನಮ್ಮ ತಲೆಯಲ್ಲಿ ಬುದ್ಧಿ ಇಲ್ಲ ಅಂತ ಅವ್ರು ಹೇಳಿದ್ರೆ ತಿಂಡಿ ತಿಂತಾರಂತೆ. ದಯವಿಟ್ಟು ಏನ್ಮಾ ನಮ್ಮ ತಲೆಯಲ್ಲಿ ಬುದ್ಧಿ ಒಂದ ಉತ್ತರ ಕೊಡ್ಬೇಕು. ಇಲ್ಲ ನೀವ್ ಹೇಳಿರೋದನ್ನ ಎಲ್ಲರ ಹತ್ರ ಹೇಳಿಸ್ಬೇಕು. ನಾನು ಹೇಳಿದೀನಿ ಅಂತ ಹೇಳಂಗಿಲ್ಲ, ಎಲ್ಲರ ಹತ್ರನೂ ಹೇಳಿಸ್ಬೇಕು. ಖಂಡಿತ. ಏನಂತ ಹೇಳ್ಬೇಕು ಕಾವ್ಯ? ಅವ್ರು ಕೇಳಿರೋ ಪ್ರಶ್ನೆಗೆ ನಮ್ಗೆ ಉತ್ತರ ಗೊತ್ತಿಲ್ಲ, ಹಾಗಾಗಿ ನಮ್ಮ ತಲೆಯಲ್ಲಿ ಬುದ್ಧಿ ಇಲ್ಲ, ಕ್ಷಮೆ ಇರ್ಲಿ ಅಂತ ಹೇಳಿದ್ರೆ ತಿಂಡಿ ಹೇಳ್ಬಿಡ್ತೀರಾ ಮ್ಯಾಮ್? ಎಲ್ರು ಕರ್ಕೊಂಡು ನೀವೆಲ್ಲರೂ ಮಮ್ಮಿ ಕೈ ತುತ್ತನ ಎಲ್ಲ ಮೂಲೆಯಲ್ಲೂ ತಿಂದ್ರೆ ಹೆಂಗಿರುತ್ತೆ? ಹೇಳ್ಬಿಡಿ. ಮಗನಿಗೆ ತಿನ್ನಿಸ್ತಾ ಇದ್ದೀನಿ. ಅಲ್ಲ, ಮಗನ ಸಮಾನರಾದ ವಿಕ್ರಮ್ ಅವರಿಗೆ ಸರ್. ಮಧ್ಯಾಹ್ನ 1:10. ಕ್ಷಮಿಸಿ, ಎರಡಾಯ್ತು. ನೀವು ಕೇಳಿದ ಪ್ರಶ್ನೆಗೆ ನಮ್ಮ ಹತ್ರ ಉತ್ತರ ಇಲ್ಲ, ನಮ್ಮ ತಲೆಯಲ್ಲಿ ಬುದ್ಧಿ ಇಲ್ಲ. ದಯವಿಟ್ಟು ನೀವು ಇಷ್ಟೊಂದು ಅಮಾಯಕರ ಅನ್ಸಲ್ವೇ ನಂಗೆ? ಆಗ್ಲಿ ಬಿಡಿ, ಕನ್ಸಿಡರ್ ಮಾಡಿದೆ. ಒಬ್ಬೊಬ್ರು ಒಂದೊಂಥರ ಇರ್ತಾರೆ. ಹುಲಿ, ಸಿಂಹ, ಸರ್ಕಸಲ್ಲಿ ಇದನ್ನ ಹ್ಯಾಂಡಲ್ ಮಾಡಕ್ಕೆ ಒಬ್ಬ ಬರ್ತಾನಲ್ಲ, ಅವನು ಯಾವುದು ಪ್ರಾಣಿ ಆಗಲ್ಲ. ಅದನ್ನೆಲ್ಲ ಹೆಂಗೆ ಸಾಕಬೇಕು ಅಂತ ಯೋಚನೆ ಮಾಡ್ತಾನೆ. ಎಲ್ಲಾವುದು ಟೈಮ್ ತೊಗೊಳುತ್ತೆ. ಸೊ ಆ ಪೇಷನ್ಸ್ ಇಟ್ಟು ಹುಲಿನೂ ಹಿಂಗಂದ್ರೆ ಬರುತ್ತೆ, ಸಿಂಹನೂ ಹಿಂಗಂದ್ರೆ ಬರುತ್ತೆ, ಜಿಂಕೆನೂ ಹಿಂಗಂದ್ರೆ ಬರುತ್ತೆ. ಇದಕ್ಕೆ ಅದಕ್ಕೆ ಪೇಮೆಂಟ್ ಕೊಡಲ್ಲ, ಅದಕ್ಕೆ ಬೇಕಾಗಿರೋ ಊಟ ಕೊಡ್ತಾನೆ, ಅದಕ್ಕೆ ಬೇಕಾಗಿರೋ ಟೈಮ್ ಕೊಡ್ತಾನೆ. ಸೊ ಪೇಷನ್ಸ್ ಈಸ್ ಅ ಕೀ. ಚೇಂಜ್ ಆಗೋದಲ್ಲ. ಹೌದು ಸರ್. ನೀವು ಕೇಳೋ ಪ್ರಶ್ನೆಗೆ ನನ್ನ ಹತ್ರ ಉತ್ತರ ಇಲ್ಲ. ತಲೆಯಲ್ಲಿ ಬುದ್ಧಿನೂ ಇಲ್ಲ. ಸಮಯ 5 ಓಟು. ಹಾಂ, ಹೌದು. 5 ಜನ ಕೇಳಿದ್ರಮ್ಮ? 5 ಜನ ಆಯ್ತು. ಮಧ್ಯಾಹ್ನ 1:30. ನಿಮಗೆ ಒಂದು ಪ್ರಶ್ನೆ. ಎಸ್ ಸರ್. ನಾನು ಈಗ ಯಾರೋ ಬಂದಿದ್ದಾರೆ, ಓಕೆ,
ನಾನು ಅವರಿಗೆ ಸಹಾಯ ಮಾಡಬೇಕು, ಇನ್ನೊಂದು ಕೆಲಸ ಮಾಡಬೇಕು, ಬಿಕಾಸ್ ಐ ಆಮ್ ಟೇಕಿಂಗ್ ಮನಿ ಆ ಸಮಥಿಂಗ್ ಏನು ಹೌದು ಸರ್, ನಾನು ಇನ್ನೊಬ್ರಿಗೆ ದಡ್ಡ ಅಂತ ಯಾಕೆ ತೋರಿಸ್ಬೇಕು? ಕರೆಕ್ಟ್ ಸರ್. ಸರ್ ಹಂಗಲ್ಲ ಸರ್, ಅವರು ಕೇಳಿದ ಪ್ರಶ್ನೆಗೆ ನನ್ನ ಹತ್ರ ಉತ್ತರ ಇರ್ಲಿಲ್ಲ. ಉತ್ತರ ಇಲ್ಲ ಅಂದಿದ ತಕ್ಷಣ ದಡ್ಡನ? ಅದನ್ನೇ ಹೇಳ್ತಾ ಇದ್ದೀನಿ ಸರ್. ಅವ್ರು ಹಂಗ್ ಹೇಳಿದ್ರೆ ತಿಂಡಿ ತಿಂತೀನಿ ಅಂತ ಸರ್, ಕಾಫಿಗೆ ಸಕ್ಕರೆನೇ ಹಾಕ್ಬೇಕು, ಅದನ್ನ ಹೇಳಿದ್ದೆ ಉಪ್ಪೆ ಹಾಕ್ಬೇಕು ಸರ್. ಅವ್ರ ಹತ್ರ ಸರ್ ಕೇಳ್ಬೇಕು. ಈಗ ಓಕೆ ನಾನೇ ಸಿಂಪಲ್ ಎಕ್ಸಾಂಪಲ್ ಕೇಳ್ತೀನಿ. ಓಕೆನಾ, ನನಗೆ ನೀವು ಅಂದ್ರೆ ತುಂಬಾ ಇಷ್ಟ. ಓಕೆನಾ, ನಾನು ನಿಮ್ಮನ್ನ ನೋಡ್ಬೇಕು ಅಂತಾನೆ ಬಂದಿದ್ದೀನಿ, ನಾನು ನಿಮ್ಮ ಜೊತೆಗೆ ಆಟ ಆಡ್ಬೇಕು ಅಂತಾನೆ ಬಂದಿದ್ದೀನಿ. ನೀವೇ ನಾನು ದಡ್ಡಿ ಅಂತ ಒಪ್ಕೊಂಡ್ಬಿಟ್ರೆ ನಾನು ನಿಮ್ಮ ಜೊತೆಗೆ ಹೆಂಗಿರ್ಲಿ, ಅದು ಈ ಮನೆಯಲ್ಲಿ. ಕರೆಕ್ಟ್ ಸರ್. ಕೊಡಿ ವಾಟರ್ ಬಾಟಲ್ ಕೊಡು. ನಾನು ಗಿಲ್ಲಿ ಬಂದು ಒರೆಸ್ಬೇಕಿದೆ. ಪರ್ಫೆಕ್ಟ್ ಸರ್, ಗಿಲ್ಲಿ ಬಂದು ಒರೆಸ್ಬೇಕು. ಪರ್ಫೆಕ್ಟ್. ಬೇರೆ ಇನ್ಯಾರು ಒರೆಸಂಗಿಲ್ಲ. ಯಾವ್ದ್ರ ಬಗ್ಗೆ? ಗಿಲ್ಲಿ ಕ್ಲೀನ್ ಮಾಡ್ಬೇಕು, ನಿನ್ನೆ ಕ್ಲೀನ್ ಮಾಡ್ಬೇಕು. ಮ್ಯಾನೇಜರ್ ಮ್ಯಾನೇಜರ್ ವೇಟ್ರ್ ಮಾಡ್ಬೋದಾ? ಮ್ಯಾನೇಜರ್ ವೇಟ್ರ್ ಮಾಡ್ಬೋದಾ ಸರ್? ಯಾರ್ಯಾರ ಕೆಲಸ ಏನೇನದು ಅವ್ರವರೇ ಮಾಡಬೇಕು. ಸರ್ ವೇಟ್ರ್ ಮಾಡ್ಬೋದಾ ಸರ್? ಹೌಸ್ ಕೀಪಿಂಗ್ ಅವನೇ ಒರೆಸ್ಬೇಕು. ಇಲ್ಲ ಸರ್, ಗಿಲ್ಲಿ ಅವ್ರು ಮಾಡ್ಬೇಕು. ಗಿಲ್ಲಿ ಅವರೇ ಒರೆಸ್ಬೇಕು. ಬಟ್ಟೆ ತಗೊಂಬನ್ನಿ ಸರ್. ಓಹೋ ಹೋ ಹೋ, ಬಿಸಿ ಏರಿದೆ, ನಶೆ ಏರಿದೆ, ಮಿತಿ ಮೀರಿದೆ ಜೋಪಾನ. ಅಲ್ಲೋಗಿ ಬಾಳ ರೆಡಿ. ಕ್ಯಾಚ್ ಹಿಡ್ದಿಲ್ವಾ? ಸರಿ ಸರ್, ನೀವು ಅಲ್ಲೇ ಇರಿ ರಾಶಿಕಾ. ಯಾರೇ ತಪ್ಪು ಮಾಡಿರಲಿ ಸರ್, ನಮ್ಮ ಅತಿಥಿಗಳನ್ನು ನಾವು ಕ್ಷಮೆ ಕೇಳುವಂಥದ್ದು ನಮ್ಮ ಧರ್ಮ ಸರ್. ನಾನು ಕ್ಷಮೆ ಕೇಳ್ತೀನಿ ಸರ್. ಆ ಕ್ಷಮೆಯಲ್ಲಿ ಅದು ಮುಗಿದ್ರೆ ಒಳ್ಳೇದು ಸರ್. ಆದರೆ ನನಗೆ ಬುದ್ಧಿ ಇಲ್ಲ ಅನ್ನೋ ಪದ ಬಳಕೆ ಇದೆಯಲ್ಲ ಸರ್, ಅದು ನಾನು ಮಾಡೋಕ್ಕಾಗಲ್ಲ ಸರ್. ನೀವು ಕ್ಷಮೆ ಕೇಳ್ಬಿಟ್ಟು ಬನ್ನಿ. ಕೇಳ್ತೀನಿ ಹೋಗ್ಬಿಟ್ಟು ಸರ್, ಬನ್ನಿ. ನಾನು ಕ್ಷಮೆ ಕೇಳ್ಬೋದು ಕ್ಷಮೆ ಸರ್. ಕೇಳಿ ಬನ್ನಿ ಮ್ಯಾಮ್. ಹೌದು. ಇಲ್ಲಿ ಥ್ಯಾಂಕ್ ಯು. ಚಿತ್ರ ಮೇಡಮ್, ಬನ್ನಿ. ಚೈತ್ರ ಮೇಡಮ್, ಸಾರಿ ಮೇಡಮ್, ಬನ್ನಿ. ನಿಮ್ಮ ಶಿಲೆ ಬಾಲಿಕೆಯ ಹೆಸರು ನನಗೆ ಕುಂಟೆ ಬಿಲ್ಲೆ ಆಡೋದು ಹೇಳ್ಕೊಡ್ತೀರಾ? ಕ್ಷಮೆ. ಇಲ್ಲ, ನನಗೆ ಅವ್ರು ಹೇಳಿದ ವಾಕ್ಯನೇ ರಿಪೀಟ್ ಮಾಡಬೇಕು. ಅಲ್ಲಿ ತನಕ ನಾನು ತಿನ್ನಲ್ಲ. ಅದು ನೀವೇ ಹೇಳಿದ್ದು. ಈ ಮನೇಲಿ ಒಂದೊಂದು ಅಕ್ಷರಕ್ಕೂ ಒಂದೊಂದು ಪದಕ್ಕೂ ತುಂಬಾ ವೇಟೇಜ್ ಇರುತ್ತೆ. ನೀವ್ ಹೇಳಿದ್ ನಿಮ್ ಸಮಸ್ಯೆ. ನಂಗೆ ಅವ್ರು ಹೇಳಿದ ಅದೇ ಪದನ. ಯಾರು ಹೇಳಿದ್ದು ಮ್ಯಾಮ್? ಕಾವ್ಯ ಅವ್ರು ಹೇಳಿದ ಪದನ ಇಡೀ ಮನೆ ಹೇಳಿದ. ಅವ್ರೊಬ್ಬರ ಮೇಲೆ ಅಲ್ಲ ಮ್ಯಾಮ್, ಅವ್ರು ಏನ್ ಹೇಳಿದ್ರು ಮ್ಯಾಮ್? ಇಡೀ ಮನೆ ಹೇಳಿದೆ ಅದನ್ನ. ಒಂದ್ಸಲ ನೀವೇನ್ ನಿರೀಕ್ಷೆ ಮಾಡ್ತಿದ್ರಿ ಮ್ಯಾಮ್? ಇಲ್ಲ, ನಾನು ಏನು ನಿರೀಕ್ಷೆ ಮಾಡ್ತಿರೋ ಉತ್ತರ ನಿರೀಕ್ಷೆ ಮಾಡ್ತಿದ್ದೆ. ಅವ್ರು ಬಂದ್ ಹೇಳಿದ್ರು, ಅವ್ರು ಹೇಳಿದ್ರೆ ಇಡೀ ಮನೆ ಕೇಳ್ತು. ಇಡೀ ಮನೆ ಒಪ್ಪಿಗೆ ಇದೆ ಅಂತ ಅಂದ್ಮೇಲೆ ಎಲ್ಲ ಯಾರಿಗೂ ಸಮಸ್ಯೆ ಇಲ್ಲ ಅಂದ್ಮೇಲೆ ಎಲ್ರು ಕೇಳಿ ಅಂತಂದ್ರೆ ಎಲ್ರು ಕೇಳಿದಾರೆ. ನೀವು ಒಬ್ರು ಅಲ್ಲ ಮ್ಯಾಮ್, ನಿಮ್ಗೆ ಯಾವ ವಾಕ್ಯ ಬೇಕು ಮ್ಯಾಮ್? ಯಾವ ಪದ ಬೇಕು? ಯಾವ ಇಡೀ ಮನೆ ಏನ್ ಪದ ವಾಕ್ಯ ಹೇಳಿದೆ ಅಂತ ನಾನು ನಿಮ್ಮನ್ನ ಕೇಳಿದೀನಿ ಮ್ಯಾಮ್. ನಮ್ಗೆ ಉತ್ತರ ಗೊತ್ತಿಲ್ಲ, ಕ್ಷಮೆ ಇರ್ಲಿ ಅಂತ ನಾನು ಕೇಳಿದ್ದೀನಿ. ಇಡೀ ಮನೆ ಯಾವ ಪದ ನೀವು ನಮ್ಮ ಅತಿಥಿಗಳಾಗಿ ಕ್ಷಮೆ ಕೇಳೋದು ನಮ್ಮ ಧರ್ಮ ಮ್ಯಾಮ್. ಹೇಳಿ. ಆದ್ರೆ ಯಾವ ವಾಕ್ಯವನ್ನ ನಿರೀಕ್ಷೆ ಮಾಡ್ತಿದ್ದೀರಮ್ಮ? ಆಕ್ಚುಲಿ ಇಡೀ ಮನೆ ಕೇಳಿದೆ, ಅದು ನನ್ನ ಬುದ್ಧಿವಂತಿಕೆ ಅಂತ ನಾನು ಒಬ್ರು ಕೇಳ್ತಾ ಇಲ್ಲ. ಐ ಹ್ಯಾವ್ ಟು ಕನ್ವಿನ್ಸ್ ಮಾಡಿ. ಎಸ್, ನಾನು ವಾದ ಮಾಡಕ್ ಬಂದಿಲ್ಲ. ಸ್ಟಾಫ್ಗಳು ಗೆಸ್ಟ್ ಮಾಡಂಗಿಲ್ಲ. ಅಲ್ಲ, ನಾನು ಗೆಸ್ಟ್ ಈಸ್ ಆಲ್ವೇಸ್ ರೈಟ್ ಮ್ಯಾಮ್. ನಾನು ಒಂದೇ ಮಾತಾಡ್ಬೋದಾ ಮ್ಯಾಮ್? ನನಗೆ ಅದಕ್ಕೆ ಉತ್ತರ ಗೊತ್ತಿಲ್ಲ, ಅದಕ್ಕೆ ಉತ್ತರ ಇಲ್ಲ. ಅದು ನೀವು ಉಳಿದಿರೋ 12 ಜನರ ಹತ್ರ ನಿರ್ಧಾರ ಮಾಡ್ಕೊಂಡು ಮತ್ತೆ ಬಂದು ಹೇಳಿ. ಅದು ನನ್ನ ಸಮಸ್ಯೆ ಅಲ್ವೇ ಅಲ್ಲ. ಐ ಆಮ್ ನಾಟ್ ಗೋಯಿಂಗ್ ಟು ಆಸ್ಕ್. ಯಾರು ನನ್ನ ಫೋರ್ಸ್ ಮಾಡಬೇಡಿ. ನಿಮಗ್ ಬುದ್ಧಿ ಇಲ್ಲ ಅಂತ ನೀವು ಒಪ್ಕೊಳ್ಳಿ, ನಾನು ಯಾಕೆ ಒಪ್ಕೋಬೇಕು? ಫೋರ್ಸ್ ಮಾಡ್ತಿಲ್ಲ. ಇವಾಗ ಒಂದು ಸ್ಟೇಟ್ ಡೋಂಟ್ ಕನ್ವಿನ್ಸ್ ಮೀ. ನಾನು ಕನ್ವಿನ್ಸ್ ಮಾಡ್ತಿಲ್ಲ. ಇರೋ ಐ ಆಮ್ ಗೋಯಿಂಗ್ ಟು ದ ಕ್ಯಾಪ್ಟನ್ಸ್ ರೂಮ್. ಮಧ್ಯಾಹ್ನ 1:35. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಇದು ನಮ್ಮ ಟೀಮಿಗೋಸ್ಕರ. ನೀವ್ ಯಾಕೆ ಹೇಳಿದ್ರಿ ಕಾವ್ಯ? ಒಂದ್ ನಿಮಿಷ. ನೀವ್ ಹೇಗೆ ಅನ್ಕೋತೀರಾ, ನೀವ್ ಹೇಳೋ ಸೆಂಟೆನ್ಸ್ಗೆಲ್ಲ ನಾವು ಕೂಡ ಅದಕ್ಕೆ ಹೋಗಿ ಹೇಳ್ತೀವಿ ಅಂತ, ಅದು ನಿಮ್ಮ ಪ್ರಾಬ್ಲಮ್. ಅದು ಈಗ ಕಾವ್ಯ ಏನೋ ಓಕೆ ಉತ್ತರ ಕೇಳಿದ್ದಾರೆ, ಪ್ರತಿಯೊಬ್ಬರು ನಮ್ಗೆ ಗೊತ್ತಿಲ್ಲ ಉತ್ತರ. ನಮಗೆ ಗೊತ್ತಿಲ್ಲ ಅಂತ ನಾವು ಒಪ್ಕೊಂಡಿದ್ದೀವಿ. ಒಪ್ಕೊಳ್ಳೋದು ಫಸ್ಟು. ಅದಾದಮೇಲೆ ನಮಗೆ ಉತ್ತರ ಗೊತ್ತಿಲ್ಲ, ಕ್ಷಮೆ ಕೇಳಿ ಅಂದಾಗ, ನಿಮಗೆ ಉತ್ತರ ಗೊತ್ತಿದೆ, ನನಗೆ ಉತ್ತರ ಗೊತ್ತಿಲ್ಲ ಅಂದ ಮಾತ್ರಕ್ಕೆ ನೀವು ಅತಿಥಿ ಅಂದ ಮಾತ್ರ ಕ್ಷಮೆ ಕೇಳಬೇಕಂತಿಲ್ಲ. ಆಯಿತು ಮ್ಯಾಮ್, ನೀವು ಕೇಳಿರೋ ಪ್ರಶ್ನೆಗೆ ನಮ್ಮ ಹತ್ರ ಉತ್ತರ ಇಲ್ಲ. ಅವ್ರು ಕೇಳಿರೋ ಪ್ರಶ್ನೆ ಬುದ್ಧಿವಂತಿಕೆ ನಮ್ಮ ಹತ್ರ ಇಲ್ಲ. ನಮಗೆ ಬುದ್ಧಿ ಇಲ್ಲ ಅಂತ ಹೇಳಿದೀನಿ ಬಿಟ್ರೆ ನಾವು ದಡ್ರು ಅಥವಾ ಇನ್ನೊಂದೇನು ಅಂತ ನಾನು ಮೆನ್ಷನ್ ಮಾಡಿಲ್ಲ. ಆ ಪದನೇ ಎಕ್ಸ್ಪ್ರೆಷನ್ ಬೇಡ. ಅಶ್ವಿನಿ ಮ್ಯಾಮ್, ಇವಾಗ ಅವರು ತಿಂಡಿ ತಿಂದಿಲ್ಲ. ಹೌದು, ನಮ್ದು ಇವಾಗ ಮೋಟೋ ಇರೋದು ತಿಂಡಿ ತಿಂದ. ಹಾಗಾದ್ರೆ ಒಬ್ಬ ವೇಟರ್ಗೆ ಬೆಲೆ ಇಲ್ವಾ? ವೇಟರ್ಗೂ ಬೆಲೆ ಇದೆ, ನನ್ನ ವೃತ್ತಿಗೂ ಒಂದು ಬೆಲೆ ಇದೆ, ಮ್ಯಾನೇಜರ್ಗೂ ಬೆಲೆ ಇದೆ, ನನ್ನ ವೃತ್ತಿಗೂ ಒಂದು ಬೆಲೆ ಇದೆ. ಹೌದು ಅಶ್ವಿನಿ, ನಾನು ಬುದ್ಧಿ ಇಲ್ಲದೆ ಹಾಗಾದ್ರೆ ನಾನು ಬಿಬಿ ಪ್ಯಾಲೇಸ್ ಅಲ್ಲಿ ಕೆಲಸ ಮಾಡ್ತೀನಿ? ಎಕ್ಸಾಕ್ಟ್ಲಿ. ನಾವು ಯಾರು ಬುದ್ಧಿ ಇಲ್ಲದೆ ಕೆಲಸ ಮಾಡ್ತಿಲ್ಲ ಅಶ್ವಿನಿ ಮ್ಯಾಮ್. ಬಟ್ ಇವಾಗ ನಮ್ಗೆ ಇರೋದು ತಿಂಡಿ ಮಾಡ್ಬೇಕು ಒಂದೇ. ಪ್ಲೀಸ್ ಸರ್, ಇಲ್ಲಿ ನಾವೆಲ್ಲ ಒಂದು ಪಾತ್ರ ನಿರ್ವಹಿಸ್ತೀವಿ, ಒಂದು ರೋಲ್ ಪ್ಲೇ ಮಾಡ್ತಾ ಇದ್ದೀವಿ. ಸೊ ಇದು ಒಂದು ನೀವೀಗ ತುಂಬಾ ರೋಲ್ಸ್ ಮಾಡ್ಕೊಂಡ್ ಬಂದಿದ್ದೀರಾ. ಅಲ್ಲಿ ನಿಮ್ಗೆ ಒಂದು ಡೈಲಾಗ್ ಬರ್ಕೊಡ್ತಾರೆ, ನೀವು ಡೈಲಾಗ್ ಹೇಳ್ತೀವಿ. ಖಂಡಿತ ಸರ್, ಇದು ಒಂದು ಡೈಲಾಗ್, ನಾವು ಒಂದು ರೋಲ್ ಪ್ಲೇ ಮಾಡ್ತೀವಿ. ಡೈಲಾಗ್ ಸೂರಜ್. ಎಸ್ ಮ್ಯಾಮ್, ದಿಸ್ ಇಸ್ ನಾಟ್ ಯು. ಸೂರಜ್ ಸರ್, ನಾನು ನಿಮ್ಗೆ ಏನಾದ್ರು ಕನ್ವೆ ಮಾಡಿ ನಾನು ಒಂದ್ ಹೇಳ್ತೀನಿ ಸರ್. ಹೇಳಾಯ್ತಲ್ಲ, ಅರ್ಗು ಮಾಡ್ಬಿಡಿ, ನೀವು ಹೊರಡಿ.
ಜೊತೆಯಾಗಿರು ಬೇಕಾಗಿದೆ ಸರ್ ಸಾಂಗ್ ಹಾಡ್ತಾರ ಯಾವ್ದೋ ಸಾಂಗ್ ನಾವೇ ಸಾಂಗ್ ಏನಾದ್ರು ಎಂಟರ್ಟೈನ್ಮೆಂಟ್. ನೀವು ತಿಂಡಿ ಮಾಡಿದ್ರಾ? ಇಲ್ಲ ಸರ್. ಯಾಕೆ? ಗೆಸ್ಟ್ ಬರ್ಲಿ ಬರ್ಲೆ ಅದು ನೀಟಾಗಿ ಗಿಲ್ಲಿ ಅವರೇ ಪ್ಲೀಸ್ ಅಲ್ಲ ಸರ್ ಹಿಂಗೆ ಹಾಕಿದಾಗ ಗಿಲ್ಲಿ ಅವರೇ ಪ್ಲೀಸ್ ಸಾರಿ ಸರ್ ಹಾಸ್ಪಿಟಾಲಿಟಿ ನಮ್ದು ಸಾರಿ ನಿಮ್ ಕೆಲಸ ದಯವಿಟ್ಟು ನಿಮ್ಗೆ ಅವರೆಲ್ಲ ದಡ್ರು ಅಂತ ಅರ್ಥನ? ಈ ಮನೇಲಿ ಒಬ್ಬರೇ ಬುದ್ಧಿವಂತರು, ಅವ್ರು ಉಳ್ದಿರ 12 ಜನ ದಡ್ರ. ನಿನ್ನೆ ಗಿಲ್ಲಿ ಮಾಡಿದಾಗ 12 ಜನ ಬೈದಿಲ್ಲ ಅವನಿಗೆ. ನಾವು ಗಿಲ್ಲಿಗೆ ಬೈದಾಗ ಹಂಗಾರೆ ಗಿಲ್ಲಿಗೆ ಒಂದ್ ನ್ಯಾಯ, ಇನ್ನೊಬ್ರಿಗೆ ಒಂದ್ ನ್ಯಾಯನಾ? ಏನಂತ ಇವಾಗ ಪ್ರಾಬ್ಲಮ್ ಏನಾಯ್ತು? ಅವರೆಲ್ಲರೂ ಕೇಳಿದ್ದಾರೆ, ಮೇಡಮ್ ನಮ್ಮ ತಲೆ ನಾವು ಅಷ್ಟು ಬುದ್ಧಿವಂತರಲ್ಲ, ನಿಮ್ ಪ್ರಶ್ನೆಗೆ ಉತ್ತರ ಇಲ್ಲ ಅಂತ. 12 ಜನಕ್ಕಿರೋ ಒಗ್ಗಟ್ಟು ಒಬ್ರಿಗಿಲ್ಲ ಅಂತಂದ್ರೆ ನಿನ್ನೆ 24 ಗಂಟೆ ಆಗಿಲ್ಲ. ನಾವು ಅಶ್ವಿನಿ ಅವರು ಏನಂತೆ ಅವ್ರು ಹೇಳಲ್ಲ ಅಂದ್ರು, ನಾನು ಊಟ ಮಾಡಿ ತಿಂಡಿ ತಿನ್ನಲ್ಲ ಅಂದೆ. ಯಾಕೆ 12 ಜನ ಬಂದು ನಿಂತ್ಕೊಂಡು ಹೇಳಿದ್ದಾರೆ, ಅವ್ರೊಬ್ರು ಹೇಳಲ್ಲ ಅಂತಂದ್ರೆ ನಿನ್ನೆ ಒಬ್ರು ನಾವು ನಿನ್ನೆ ಬಂದಿದ್ದೀವಿ 24 ಗಂಟೆಗೆ. ಮಾಡು ತೊಂದ್ರೆ ಇಲ್ಲ, ಮಾಡು ಇದಕ್ಕೆ ಇವ್ರಿಗೆ 56 ದಿನದಿಂದ ಒಗ್ಗಟ್ಟೆ ಇಲ್ಲ ಅಂತ ಆಯ್ತಲ್ಲ. ಮಧ್ಯಾಹ್ನ 2:05 ಎಲ್ಲ ಬಂದ್ರಾ? ಓಕೆ, ಈಗ ದ ಮ್ಯಾಟರ್ ಇಸ್ ವೆರಿ ಸಿಂಪಲ್. ಅವರು ಒಂದು ಪ್ರಶ್ನೆ ಕೇಳಿದ್ರು, ಆ ಪ್ರಶ್ನೆಗೆ ನಿಮ್ಗೆ ಯಾರಿಗೂ ಉತ್ತರ ಗೊತ್ತಿಲ್ಲ. ಸೊ ನೀವೆಲ್ಲರೂ ಒಪ್ಕೊಂಡಾಯ್ತು, ನನಗೆ ಇದ್ರ ಬಗ್ಗೆ ಮಾಹಿತಿ ಇಲ್ಲ, ನನಗೆ ಇದ್ರ ಬಗ್ಗೆ ಅರಿವಿಲ್ಲ, ನನಗಷ್ಟು ನಾಲೆಜ್ ಇಲ್ಲ, ರೈಟ್? ಎಸ್ ಸರ್. ನೀವೆಲ್ಲ ಒಪ್ಕೊಂಡಾದ್ಮೇಲೆ ಅಶ್ವಿನಿ ಅವ್ರಿಗೆ ನಾನು ಒಪ್ಕೊಳಲ್ಲ ಅಂತ. ಟಾಸ್ಕು ಅಂತ ಬಂದಾಗ ಟಾಸ್ಕ್ಗೋಸ್ಕರ ನಾವು ನಿನ್ನೆ ಗಿಲ್ಲಿ ಮೇಲೆ ಆಪೋಸಿಟ್ ಹೋದಾಗ ನೀವೆಲ್ಲರೂ ಗಿಲ್ಲಿನ ಆಬ್ವಿಯಸ್ಲಿ ಬ್ಲೇಮ್ ಮಾಡಿದ್ರಿ. ಅವನಿಂದನೇ ಹೆಂಗಾಯ್ತು, ಅವನಿಂದನೇ ಆಯಿತು, ಕರೆಕ್ಟ್ ಮಾಡಿದ್ರಿ. ನಿನ್ನೆ ನಾನು ಪಾಯಿಂಟ್ಸ್ ಕೊಡಲ್ಲ ಅಂತ 100% ಕೂತಿದ್ದಾಗ ನನ್ನ ಟೀಮ್ ಅವ್ರು ಬಂದರು, ನನ್ನ ಕನ್ವಿನ್ಸ್ ಮಾಡಿದ್ರು, ಬೇಡ ಕೊಟ್ಬಿಡೋಣ, ಎಲ್ಲರೂ ಕಷ್ಟಪಟ್ಟಿದ್ದಾರೆ ಅಂತ. ಇವಾಗ ಅಶ್ವಿನಿ ಅವರು ಇದನ್ನ ಟಾಸ್ಕ್ ಆಗಿ ತಗೊಂಡು ಕ್ಯಾಪ್ಟನ್ ಆಗೋವರೆಗೂ ಕ್ಯಾಪ್ಟನ್ ರೂಮ್ ಒಳಗೆ ಕಾಲ ಅಂತ ಹೇಳಿದ ಅಶ್ವಿನಿ ಅವರು ಟಾಸ್ಕ್ಗೋಸ್ಕರ ಕಾಲಿಟ್ರು. ಎಸ್ ಸರ್. ಆಮೇಲೆ ಎಷ್ಟೋ ಸತಿ ರಾಜಮಾತೆ ಇದ್ದಾಗ ಅವ್ರ ಕೆಲಸಗಳನ್ನ ಟಾಸ್ಕ್ಗೋಸ್ಕರ ಮಾಡ್ತಾ ಅಂತ ನಿಭಾಯಿಸಿದ್ದಾರೆ. ಸೊ 12 ಜನಕ್ಕೋಸ್ಕರ ನಿಮ್ಮ ಈಗೋನ ಬಿಟ್ಕೊಟ್ಟು ಈ ಮಾತಾಡಿದ್ರೆ ನಮ್ಮ ಕಡೆಯಿಂದ ಅವತ್ತು ಪಾಯಿಂಟ್ಸ್ ಕೊಡ್ತೀವಿ. ಇಲ್ಲ ನಿಮಗೆ ಈಗೋನೇ ದೊಡ್ಡದು ಅಂದ್ರೆ ನಾವು ಇವತ್ತು ಪಾಯಿಂಟ್ಸ್ ಕೊಡಲ್ಲ. ಅದು ಕೇಳ್ತೀರಾ ಕೇಳಲ್ವಾ ನೀವು? ಏನ್ನ ಇವಾಗ ಅವ್ರು ಹೇಳಿದನ್ನು ಕೇಳ್ತೀರಾ? ನಿಮ್ಗೆ ಅದು ಗೊತ್ತಿಲ್ವಾ? ನನ್ನ ಸಿಬ್ಬಂದಿ ಜೊತೆ ನಾನು ನಿಮ್ಮ ಮಾತಾಡ್ತೀನಿ. ಸಿಬ್ಬಂದಿ ಜೊತೆ ಮಾತಾಡಿ. ಎಷ್ಟೊತ್ತು ಟೈಮ್ ಬೇಕು? ನಮಗೆ ಟೈಮ್ ಸಾರಿ, ನಿಮ್ಮ ಹತ್ರ ಅಲ್ಲ. ಸಾರಿ ಮಾ, ಎಷ್ಟೊತ್ತು ಬೇಕು? ಎಷ್ಟೊತ್ತು ಬೇಕು? ಟೈಮ್ನ ನೀವು ವೇಸ್ಟ್ ಮಾಡ್ತಾ ಇದ್ದೀರಾ, ಇದು ಕೌಂಟ್ ಆಗುತ್ತೆ. ಟಾಸ್ಕ್ ತರ ತಗೊಳ್ಳಿ. ಟಾಸ್ಕ್ ಆದ್ರೆ ನಾನು ತಲೆನೇ ಬಡಿಸ್ಕೊಂಡಿದ್ದೀನಿ. ನನ್ನ ಸಿಬ್ಬಂದಿ ಜೊತೆ ಮಾತಾಡಿ ನಾನು ಚರ್ಚೆ ಮಾಡಿ ಹೇಳ್ತೀನಿ ಸರ್. ನೋಡಿ, ಸಿಬ್ಬಂದಿ ಜೊತೆ ಬೇಗ ಮಾತಾಡಿ ಬನ್ನಿ. ಅಭಿಷೇಕ್ ಹೋಗಿ ಸಿಬ್ಬಂದಿಗಳೇ ಹೋಗಿ. ಬುದ್ಧಿ ಇಲ್ಲ, ದಡ್ಡಿ ಅದೆಲ್ಲ ಏನೂ ಇಲ್ಲ. ಈ ವಿಷಯದ ಬಗ್ಗೆ ನನಗೆ ಬುದ್ಧಿವಂತಿಕೆ ಇಲ್ಲ. ಯಾರು ಬುದ್ಧಿವಂತಿಕೆ ಈ ವಿಷಯದ ಬಗ್ಗೆ ಬುದ್ಧಿವಂತಿಕೆ ಇಲ್ಲ, ಅಷ್ಟೇ. ಬೇರೆ ಏನೂ ಬೇಡ. ಅದೊಂದೇ ಅದನ್ನ ಪ್ರಾಪರ್ ಆಗಿ 2 ಸತಿ ಮೆನ್ಷನ್ ಮಾಡಿ. ನನಗೆ ಕೇಳಕ್ ನಿಜವಾಗ್ಲೂ ನನಗೆ ವೈಯಕ್ತಿಕವಾಗಿ ನನಗೆ ಇಷ್ಟ ಇಲ್ಲ. ನನ್ನ ಪರ್ಸನಲಿ ಒಂದು ಸೆಕೆಂಡ್ ಸರ್, ಅದನ್ನೇ ಹೇಳಕ್ ಬರ್ತೀನಿ. ನನಗೆ ವೈಯಕ್ತಿಕವಾಗಿ ನನಗೆ ಕೇಳಕ್ ಇಷ್ಟ ಇಲ್ಲ. ಬೇಗ ಡಿಸಿಷನ್ ಆಗಿಲ್ಲ, ನಾನು ಬ್ಲೈಂಡ್ಸ್ ಎತ್ತೀನಿ. ಇಡೀ ಮನೆ ನಾಮಿನೇಟ್ ಆಗುತ್ತೆ. ಪ್ರಾಬ್ಲಮ್ ಆಲ್ಮೋಸ್ಟ್ ಸಾಲ್ವ್ ಆಯ್ತು. ಅದ ಹೆಂಗ್ ಬ್ಲೈಂಡ್ಸ್ ಎತ್ಬಿಡ್ತಾರೆ? ಸರ್ ಎಲ್ರು ಫಸ್ಟ್ ಸಿಬ್ಬಂದಿಗಳನ್ನ ಕರೀರಿ ಸರ್. ಏನಾಗ್ತಿದೆ ಅವ್ರಿಗೂ ಗೊತ್ತಾಗ್ಬೇಕಲ್ವಾ ಸರ್? ಕಾಯಿನ್ ಕೊಡೋದು ರೆಡಿ ಇರಲಿಲ್ಲ. ಸರ್ ಐ ಆಮ್ ರೆಡಿ. ಕ್ಯಾನ್ ಯು ಕಾಲ್ ಎವ್ರಿಬಡಿ ಸರ್? ಒಂದು ಸೆಕೆಂಡ್ ಎಲ್ಲರೂ ಬಂದ್ರೆ ಇಲ್ಲಿ. ಆ್ಯಂಡ್ ಫಸ್ಟ್ ಆಫ್ ಆಲ್ ಯಾರಿಗೆ ನಿಮಗೆ ಅನ್ಸುತ್ತೋ ನೀವುಗಳು ಹೋಗಿ ಕೇಳಿ. ಎಲ್ಲರೂ ಕೇಳ್ತಾರೆ ಅಂತ ಇನ್ನೊಂದ್ಸಲ ಹೇಳಬೇಡಿ ಮನೇಲಿ. ನಿಮಗಿದ್ರೆ ನಿಮಗೆ ಅಷ್ಟೊಂದು ಇದ್ದಿದ್ರೆ ಹೋಗಿ ಕೇಳಿ. ಹೋಗ್ಬಿಟ್ಟು ಅಲ್ಲಿ ಯಾಕೆ ಒಪ್ಕೊಂಬರ್ಬೇಕು ಎಲ್ಲರೂ ಕೇಳಿಸ್ತೀನಿ ಅಂತ? ನಿಮಗಿರ್ಬೋದು, ನಿಮಗೆ ಬುದ್ಧಿ ಇಲ್ಲದೆ ಇರ್ಬೋದು, ನೀವು ಕೇಳ್ಕೊಂಡ್ ಬಂದಿದ್ದೀರಾ, ಅದಕ್ಕಿಂತ ಎಲ್ಲರೂ ಒಪ್ಪಿಸ್ಬಿಟ್ಟು ಬರ್ತೀನಿ ಅಂತ ಹೇಳೋದು ಫಸ್ಟ್ ಆಫ್ ಆಲ್ ತಪ್ಪು. ಬೇರೆ ಎಲ್ಲದ್ರಲ್ಲೂ ಹೇಳೋ ಅಂಥವ್ರು ನೀವು ಯಾಕೆ ಎಲ್ಲದ್ರಲ್ಲೂ ಮಾತಾಡ್ತೀರಾ ಅಂತ ಹೇಳೋ ಅಂಥವ್ರು ಇವ್ರು ಮಾಡಿರೋ ತಪ್ಪಿಗೆ ಎಲ್ಲರೂ ಕ್ಷಮೆ ಕೇಳ್ತಾರೆ ಅಂತ ಇವ್ರು ಹೆಂಗ್ ಸರ್ ಹೇಳ್ತಾರೆ? ಸರ್ 5 ಮಿನಿಟ್ಸ್ ವೆಯ್ಟ್ ಮಾಡೋಣ. ಲಾಸ್ಟ್ 5 ಮಿನಿಟ್ಸ್ ವೆಯ್ಟ್ ಮಾಡೋಣ.